ಆತ್ಮೀಯ ಸಹೋದರ ಮತ್ತು ಸಹೋದರರೇ, ನಿಮ್ಮೆಲ್ಲರಿಗೂ ಕ್ರಿಸ್ತೇಸು ಸ್ವಾಮಿಯ ಹೆಸರಿನಲ್ಲಿ ವಂದಿಸುತ್ತಾ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಎಲ್ಲರಿಗೂ ಆಡಿಯೋ ನೀಟಾಗಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಓಕೆ. ಥ್ಯಾಂಕ್ ಯು ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಮತ್ತೊಮ್ಮೆ ನಿಮ್ಮೆಲ್ಲರೂ ಹೃತ್ಪೂರ್ವಕವಾಗಿ ಈ ಒಂದು ಸಾಯಂಕಾಲದ ಕೂಟಕ್ಕೆ ಸ್ವಾಗತಿಸ್ತೇನೆ. ತಂದೆಯ ದೇವರ ನಾಮ, ಯೇಸು ಕ್ರಿಸ್ತನ ನಾಮ ಮಹಿಮೆ ಉಂಟಾಗಲಿ. ಆತ್ಮೀಯ ಸಹೋದರ ಮತ್ತು ಸಹೋದರರೇ, ಈ ದಿನ ನಾವು ಲೈಫ್ ಆಫ್ ಕ್ರೈಸ್ಟ್ ಭಾಗ 2ರಲ್ಲಿ ಒಂದು ವಿಶೇಷವಾದಂತ ಒಂದು ಪಾಠ ನಾವು ನೋಡ್ತಾ ಇದೀವಿ. ಅದಕ್ಕಿಂತ ಮಿಗಿಲಾಗಿ ನಾವು ನಾಳೆ ಪ್ರಭುರಾತ್ರಿ ಭೋಜನ ಮಾರ್ಚ್ 31, 2026ರಲ್ಲಿ ತಗೊಳ್ಳುವಂತ ಪ್ರಭುರಾತ್ರಿ ಭೋಜನದ ಒಂದು ಪಾಠಕ್ಕೂ ಕೂಡ ಅನ್ವಯ ಆಗಿದೆ. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ನಾಳೆ ದಿನಕ್ಕಾಗಿ ನಮ್ಮನ್ನ ನಾವು ಸಿದ್ಧರಾಗಿಸ್ಕೊಳ್ಳೋದಕ್ಕೋಸ್ಕರ ಈ ಒಂದು ಅಲ್ಪ ಸಮಯ ಒಂದು ಪ್ರಾರ್ಥನೆ ಪೂರ್ವಕವಾಗಿ, ವಾಕ್ಯದ ಪೂರ್ವಕವಾಗಿ ನಮ್ಮನ್ನ ನಾವು ಶುದ್ಧೀಕರಣ ಮಾಡ್ಕೊಳ್ಳುವಂತವರಾಗಿರೋಣ. ನಮ್ಮನ್ನ ಪ್ರಾರ್ಥನೆ ನಡೆಸಬೇಕಾಗಿ ಸಹೋದರಾದಂತ ರವಿ ಬ್ರದರ್ನ ಕೇಳ್ಕೊಳ್ತೀನಿ. ರವಿ ಬ್ರದರ್, ಒಂದು ಓಪನಿಂಗ್ ಪ್ರೇಯರ್ ಮಾಡಿ ಬ್ರದರ್. ಮಾಡ್ತೀನಿ ಬ್ರದರ್. ಓಕೆ, ಥ್ಯಾಂಕ್ ಯು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು 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 ಮಹೋನ್ನತನು ಸರ್ವಶಕ್ತನು ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂತ ನಮ್ಮೆಲ್ಲರ ಪ್ರೀತಿಯುಳ್ಳ ಪರಲೋಕ ತಂದೆ ಯೆಹೋವನೇ, ಮತ್ತೊಂದು ವಾರ್ತೆ ನಿನ್ನ ಪರಿಶುದ್ಧವಾದ ನಾಮಕ್ಕೆ ನಾವು ಕೃತಜ್ಞತೆಗಳನ್ನ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ತಂದೆ ದೇವರೇ, ಪಾಪಿಗಳಾದ ನಮ್ಮೆಲ್ಲರನ್ನು ಕೂಡ ಈ ಸಂಜೆ ವೇಳೆಯಲ್ಲಿ ನೆನಪು ಮಾಡಿಕೊಂಡು ಅಪ್ಪ, ನಮ್ಮೆಲ್ಲರನ್ನು ಈ ಚಿಕ್ಕ ಹಿಂಡಾಗಿ ಒಟ್ಟಾಗಿ ಸೇರಿಸಿ ನಿಮ್ಮ ವಾಕ್ಯಗಳನ್ನ ಕೇಳುವಂತೆ ನೀವು ಕೊಟ್ಟಂತ ಮಹಾಕೃಪೆಗಾಗಿ ಸ್ತೋತ್ರ. ಅದಕ್ಕಾಗಿ ಸಿದ್ಧರಾಗಿರುವಂತ ದೇವರೇ, ನೀರಜ್ ಬ್ರದರ್‌ನ್ನು ವಿಶೇಷವಾಗಿ ಆಶೀರ್ವದಿಸ್ರಿ. ಅವರಿಗೂ ನಿಮ್ಮ ಪವಿತ್ರಾತ್ಮನ ಶಕ್ತಿಯನ್ನು ಕೊಟ್ಟು ಅವ್ರ ಮುಖಾಂತರವಾಗಿ ನಮ್ಮ ಜೊತೆಯಲ್ಲಿ ಮಾತನಾಡ್ರಿ. ಕೇಳುವಂತ ನಮ್ಮನ್ನು ಕೂಡ ವಿಶೇಷವಾಗಿ ನಿಮ್ಮ ಪವಿತ್ರಾತ್ಮನ ಶಕ್ತಿಯನ್ನು ಕೊಟ್ಟು ನಮ್ಮನ್ನು ಬಲಪಡಿಸ್ರಿ. ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳುವಂತ ಜ್ಞಾನವನ್ನ ಬಲವನ್ನು ಕೊಟ್ಟು ದೇವರೇ ಕೃಪೆ ಕೊಟ್ಟು ನಡೆಸ್ರಿ. ಮತ್ತು ನಾಳೆ ದಿನ ಇರುವಂತ ನಿಮ್ಮ ಪರಿಶುದ್ಧ ಪ್ರಭುರಾತ್ರಿ ಭೋಜನಕ್ಕಾಗಿ ದೇವರೇ ನಮ್ಮೆಲ್ಲರನ್ನು ಸಿದ್ಧಪಡಿಸಿಕೊಂಡು ನಮ್ಮನ್ನು ನಾವು ಶುದ್ಧಪಡಿಸಿಕೊಂಡು ಅದರಲ್ಲಿ ಕೈ ಹಾಕುವಾಗೆ ನಮ್ಮೆಲ್ಲರನ್ನು ಕೃಪೆ ಕೊಟ್ಟು ನಡೆಸಿದ್ದೇವ್ರೆ. ಈ ಕೂಟದ ಆರಂಭದಿಂದ ಹಿಡಿದು ಕೊನೆಯವರೆಗೂ ನಿಮ್ಮ ಮಹಿಮೆಯಲ್ಲಿ, ನಿಮ್ಮ ಕೃಪೆಯಲ್ಲಿ ನಡೆಸಿಕೊಡಬೇಕಾಗಿ ನಾವು ಬೇಡಿಕೊಳ್ಳುತ್ತಾ, ಬಂದಿರುವಂತ ಬಾರದಿರುವಂತ ಪ್ರತಿಯೊಬ್ಬ ಸಹೋದರ ಸಹೋದರಿಗಳನ್ನು ಕೂಡ ಮತ್ತೊಂದು ವಾರ್ತೆ ನಾವು ನೆನಪು ಮಾಡಿಕೊಳ್ಳುತ್ತಾ ಈ ಚಿಕ್ಕ ಪ್ರಾರ್ಥನೆಯನ್ನ ನಿಮ್ಮ ಪ್ರೀತಿಯ ಒಬ್ಬನೇ ಮಗನು, ನಮ್ಮೆಲ್ಲರ ಕರ್ತನು, ರಕ್ಷಕನು, ಒಡೆಯನು, ವಿಮೋಚಕನು ಆಗಿರುವ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಪರಲೋಕದ ತಂದೆಯೇ, ಆಮೇನ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ತಂದೆಯ ದೇವರ ನಮ್ಮ ಯೇಸು ಕ್ರಿಸ್ತ ಮುಖಾಂತರ ಮಹಿಮೆ ಉಂಟಾಗಲಿ. ಈ ಒಂದು ಸಾಯಂಕಾಲದ ವೇಳೆಯಲ್ಲಿ ನಾವು ಪ್ರಭುರಾತ್ರಿ ಭೋಜನಕ್ಕೆ ಸಂಬಂಧಪಟ್ಟಂತ ಪಾಠ, ಸೊ ರೀಪ್ರಿಂಟ್ 5096ನಲ್ಲಿ ಬರೆದಿರುವಂತ ಮನುಷ್ಯನಲ್ಲಿ ಇದ್ದು ದೇವರನ್ನು ನುಡಿ ಅನ್ನೋ ಒಂದು ವಿಶೇಷವಾದಂತ ಒಂದು ಪಾಠನ ನಾವು ನೋಡುವಂತರಾಗಿರೋಣ. ಸೊ ಇದರಲ್ಲಿ ಏನಿದ್ರ ಅರ್ಥ ಅಂತ ನಾವು ನೋಡ್ಬೇಕಾದ್ರೆ, ಇಂಗ್ಲಿಷ್ ನಲ್ಲಿ ತುಂಬಾ ವಿಶೇಷವಾಗಿ ಹೇಳ್ತಾರೆ, ದೇವರಲ್ಲಿ ಇರುವಂತ ಒಂದು ವಿಶೇಷವಾದಂತ ಗುಣಲಕ್ಷಣಗಳನ್ನ ಮನುಷ್ಯನಲ್ಲೂ ಕೂಡ ಬಿಂಬಿಸ್ಕೊಳ್ಳುವಂತ ಒಂದು ವಿಶೇಷವಾದಂತ ಪಾಠ. ಸೊ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಾವು ಈ ಒಂದು ಪಾಠನ ನಾವು ಆರಂಭ ಮಾಡಕ್ಕಿಂತ ಮುಂಚಿತವಾಗಿ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ನಾವು ನೋಡುವಂತರಾಗಿರೋಣ. ಮೊದಲನೇದಾಗಿ, ಈ ಒಂದು ಸಾಯಂಕಾಲದ ಪಾಠದಲ್ಲಿ ನೀರಜ್ ಬ್ರದರ್,
ಅದು ಡಿಸ್ಟೆನ್ಸ್ ಆಡಿಯೋ ಕೇಳಿಸ್ತಿದ್ಯಾ? ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಈಗ ಆಡಿಯೋ ಕೇಳಿಸ್ತಾ ಇದೆಯಾ? ಓಕೆ ಬ್ರದರ್, ಕೇಳ್ತಾ ಇದೆ. ಸಾರಿ ಬ್ರದರ್ಸ್, ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರೋದ್ರಿಂದ ಡಿಸ್ಕನೆಕ್ಟಿವ್ ಆಗಿತ್ತು. ಸೊ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಸೊ ನಾವು ಈ ದಿನ ಒಂದು ವಿಶೇಷವಾಗಿ ನಾವು ನೋಡ್ಬೇಕಾದ್ರೆ ತುಂಬಾ ಒಂದು ಆತ್ಮಿಕವಾದಂತ ಪಾಠಕ್ಕೂ ಕೂಡ ಸಂಬಂಧಪಟ್ಟಂತ ಒಂದು ಪಾಠ ಈ ದಿನ. ಎಸ್ಪೆಷಲಿ ನಾವು ಲೈಫ್ ಆಫ್ ಕ್ರೈಸ್ಟ್ ಭಾಗ 2ರಲ್ಲಿರುವಂತ ಒಂದು ಪಾಠನೂ ಕೂಡ ನೋಡ್ತಾ ಇದ್ವಿ. ಹಾಗೇನೆ ನಾಳೆಗೆ ತುಂಬಾ ಇಂಪಾರ್ಟೆಂಟ್, ಕ್ರೈಸ್ತರಾಗಿರುವಂತ ನಾವು ಇಡೀ ಲೋಕಕ್ಕೆ ಆರಿಸಲ್ಪಟ್ಟಂತ ನಮ್ಮನ್ನ ದೇವರು ಅಂತ ಒಂದು ವಿಶೇಷವಾದಂತ ಒಂದು ಕಾರ್ಯ ಚಟುವಟಿಕೆ ಮಾಡೋದಕ್ಕೋಸ್ಕರ ನಮ್ಮನ್ನ ಕರೆದಿರೋದ್ರಿಂದ ಆ ಒಂದು ಪ್ರಭುರಾತ್ರಿ ಭೋಜನಕ್ಕೂ ಕೂಡ ನಾವು ಯಾವ ರೀತಿ ಸಿದ್ಧವಾಗಿರ್ಬೇಕು, ನಮ್ಮಲ್ಲಿ ಯಾವುದೇ ರೀತಿಯ ಒಂದು ಕಲ್ಮಶಗಳನ್ನ ಇದ್ರು ಅದನ್ನ ಯಾವ ರೀತಿ ತೆಗೆದುಹಾಕಿ ಆ ಒಂದು ಪಾನ ಪಾತ್ರೆಗೆ ನಾವು ಯೋಗ್ಯರಾಗಿ ಕಾಣಿಸ್ಕೊಂಡು ಆ ಒಂದು ಪಾನ ಪಾತ್ರೆ ಮಾಡಿ ಒಂದು ಹೊಸ ಒಡಂಬಡಿಕೆನ ಮಾಡಿಕೊಂಡು ದೇವ್ರಿಗೆ ನಾವು ಯಾವ ರೀತಿ ಮೆಚ್ಚುಗೆ ಆಗಿರ್ಬೇಕು ಅನ್ನೋ ಒಂದು ಇವೆಲ್ಲ ವಿಚಾರನ ಕೂಡ ನಾವ್ ಈ ದಿನ ನೋಡುವಂತವ್ರಾಗಿರೋದು. ಸೊ ಮೊದಲನೇದಾಗಿ ಒಂದು ಕಾಂಟೆಕ್ಸ್ಟ್ ಮುಖಾಂತರ ಸ್ಟಾರ್ಟ್ ಮಾಡೋಣ. ಮಾರ್ಕ 7ನೇ ವಚನದಿಂದ ಓದಿ. ಯಾಕೆಂದರೆ ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ, ನೀತಿಯು ಸಮಾಧಾನವು ಪವಿತ್ರಾತ್ಮನಿಂದಾಗುವ ಆನಂದವೂ ಆಗಿದೆ. ರೋಮ 14:17. ಕಂಟಿನ್ಯೂ. ಈ ದಿನದ ಅಧ್ಯಯನವು ತೋರಿಸಿಕೊಡುವುದೇನೆಂದರೆ, 18 ಶತಮಾನಗಳ ಹಿಂದಿನ ಫರಿಸಾಯರು ದೇವಾಜ್ಞೆಗಳನ್ನು ಜಾಗರೂಕತೆಯಿಂದ ಕೈಗೊಳ್ಳುವವರಾಗಿದ್ದರು ಹಾಗೂ ಈ ವಿಷಯದಲ್ಲಿ ನಂಬಿಗಸ್ತರಾಗಿರುವೆವೆಂದು ಹೊಗಳಿಕೊಳ್ಳುತ್ತಿದ್ದರೂ ಕ್ರಮೇಣ ದೇವರ ವಾಕ್ಯವನ್ನು ಬಿಟ್ಟು ಮನುಷ್ಯರ ಸಂಪ್ರದಾಯಗಳನ್ನು ಅನುಸರಿಸುವವರಾದರು. ಈ ದಿನದ ಯಹೂದ್ಯರ ಸಂಗತಿಯೂ ಹೀಗೆಯೇ ಇರುವುದು. ಅವರು ಹಳೆಯ ಒಡಂಬಡಿಕೆಯ ಪವಿತ್ರ ವಾಕ್ಯಗಳನ್ನು ಓದುವವರಾದರೂ ಅದನ್ನು ಅರ್ಥ ಮಾಡಿಕೊಳ್ಳಲಾಗದಂತಹ ಮುದ್ರಿತವಾದ ಗ್ರಂಥವೆಂದು ಪರಿಗಣಿಸುವರು. ಇದರ ಅರ್ಥವನ್ನು ಗ್ರಹಿಸಿಕೊಳ್ಳಲು ಪ್ರಯತ್ನಿಸುವುದಕ್ಕೆ ಬದಲು ಅವರು ತಾಲ್ಮುದ್ ಎಂಬ ಗ್ರಂಥವನ್ನು ಅಧ್ಯಯನ ಮಾಡಿ ತಮ್ಮ ಜೀವಿತವನ್ನು ಅದರ ಪ್ರಕಾರ ರೂಪಿಸಿಕೊಂಡಿರುವರು. ಈ ಎರಡನೆಯದು ತಾಲ್ಮುದ್ ಗ್ರಂಥ ಬುದ್ಧಿ ವಿವೇಕವುಳ್ಳ ಮತ್ತು ಬುದ್ಧಿ ವಿವೇಕವಿಲ್ಲದ ಹೇಳಿಕೆಗಳನ್ನು, ಸ್ವಾಸ್ಥ ಮತ್ತು ಅಸ್ವಾಸ್ಥ ಬುದ್ಧಿವಾದಗಳನ್ನು ಒಳಗೊಂಡಿರುವುದು. ಆದರೂ ಇವುಗಳ ಪ್ರಕಾರವೇ ಸಂಪ್ರದಾಯಸ್ಥರಾದ ಯಹೂದ್ಯರು ತಮ್ಮ ಧಾರ್ಮಿಕ ಮನೋಭಾವಗಳೆಲ್ಲವನ್ನು ರೂಪಿಸಿಕೊಂಡಿರುವರು. ಥ್ಯಾಂಕ್ ಯು. ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ, ನೋಡಿ, ಈ ಒಂದು ಕಾಂಟೆಕ್ಸ್ಟ್ ನಾವು ನೋಡ್ಬೇಕಾದ್ರೆ 18ನೇ ಶತಮಾನ ಅಂತ ಹೇಳ್ತಾ ಇದ್ದಾರೆ. ಅದು ಈ ಒಂದು ಲೇಖನ ಬರೆದಿರೋಂತ ಲೇಖಕರು ಆ ಒಂದು ಸಂದರ್ಭದಲ್ಲಿ ಹೇಳಿದ್ರು. ಬಟ್ ಈಗ ನಾವು 21 ಶತಮಾನದಲ್ಲಿ ಇದ್ದೀವಿ. ನಾವು ಈ ಒಂದು ಆ ಒಂದು ಶತಮಾನದಲ್ಲೂ ಕೂಡ ಫರಿಸಾಯರು, ಸದುಕಾಯರುಗಳು ಅವರ ಒಂದು ವಿಷಯದಲ್ಲಿ ಅವರ ಒಂದು ನಂಬಿಕೆ ಯಾವ ರೀತಿ ತೋರಲ್ಪಡ್ತಾ ಇದ್ರು ಅಂದ್ರೆ, ದೇವರ ಒಂದು ವಾಕ್ಯದ ಮೇಲಿಗೆ ದೇವರ ತೋರಿಸಿದಂತ ಒಂದು ವಿಶೇಷವಾದಂತ ಒಂದು ಒಡಂಬಡಿಕೆ ಮೇಲಿಗೆ ಹಳೆ ಒಡಂಬಡಿಕೆಲೆಲ್ಲ ವಿಚಾರ ಹೇಳಿದ್ರಲ್ಲ, ಆ ಒಂದು ಒಡಂಬಡಿಕೆ ಮೇಲ್ಗಡೆ ಅವರು ಯಾವುದೇ ಕಾರಣಕ್ಕೂ ಒಂದು ಜ್ಞಾನವಾಗಿ ನಡ್ಕೊಳ್ಳುವಂತ ಒಂದು ವಿವೇಚನದಲ್ಲಿ ಇರ್ತಿರ್ಲಿಲ್ಲ. ಅವರು ಎಲ್ಲವನ್ನೂ ಕೂಡ ಯಾವ ರೀತಿ ನೋಡ್ತಾ ಇದ್ರು ಅಂತಂದ್ರೆ, ತಾಲೂಬ್ ಅಂತಂದ್ರೆ ಯಾವ ತರ ಅಂತಂದ್ರೆ, ಉದಾಹರಣೆ ನೋಡಿ, ತೋರಾ ಅಂತಾನು ಕೂಡ ನಾವು ನೋಡ್ಬೋದು. ತೋರಾ ಅಂತ ನಾವು ನೋಡ್ಬೇಕಾದ್ರೆ ಒಂದು 5 ಗ್ರಂಥಗಳು, ಆದಿಕಾಂಡ, ವಿಮೋಚನಾ ಕಾಂಡ, ಯಾಜಕ ಕಾಂಡ, ಅದಾದ್ಮೇಲೆ ಇನ್ನು ನಾವು ನೋಡ್ಬೇಕಾದ್ರೆ ಮೋಶೆ ಬರೆದಂತ 5 ಕಾಂಡಗಳಿದೆಯಲ್ಲ, ಆ ಒಂದು ವಿಚಾರದಲ್ಲಿ ಇರುವಂತ ವಿಚಾರಗಳನ್ನೇ ಮಾತ್ರ ಅವರು ಉದ್ದೇಕ ಮಾಡ್ತಾ ಇದ್ರು ಹೊರತು ಅದರಲ್ಲಿ ತುಂಬಾ ವಿಶೇಷವಾಗಿ, ಅದರಲ್ಲೂ ತುಂಬಾ ಆತ್ಮಿಕವಾದಂತ ಒಂದು ಗುಣಲಕ್ಷಣಗಳನ್ನ ತುಂಬಿಕೊಳ್ಳುವಂತ ಒಂದು ಸ್ವಭಾವನ ಅವರಲ್ಲಿ ಇರೋದು ತುಂಬಾ ಸಹಜವಾಗಿ ಕಮ್ಮಿ ಆಗಿತ್ತು ಅನ್ನೋದು ನಾವು ನೋಡ್ತಿದ್ವಿ. ಮತ್ತೆ ಅವರಲ್ಲಿ ಇನ್ನೊಂದು ವಿವೇಕವಾದಂತ ಒಂದು ಕರ್ತವ್ಯ ಏನ್ ನಡೆಸ್ತಾ ಇದ್ರು ಅಂತಂದ್ರೆ, ಅವರು ಎಲ್ಲಾನು ಕೂಡ ಯಾವುದಕ್ ಪ್ರಾಮುಖ್ಯತೆ ಕೊಡ್ತಾ ಇದ್ರು ಅಂದ್ರೆ, ಮನುಷ್ಯರುಗಳಿಗೆ ಮಾತ್ರ ಪ್ರಾಮುಖ್ಯತೆ ಕೊಡ್ತಾ ಇದ್ರು ಹೊರತು ದೇವರ ಒಂದು ನುಡಿಗಾಗಿ, ದೇವರು ಮಾಡಿರುವಂತ ಒಂದು ಕರ್ತವ್ಯಕ್ಕಾಗಿ ಅವರು ಪ್ರಾಮುಖ್ಯತೆನ ಕೊಡೋದನ್ನ ತುಂಬಾ ಕಮ್ಮಿ ಮಾಡ್ತಾ ಇದ್ರು.
ಸೊ ಈ ಒಂದು ವಿಚಾರನ ನಾವು ಮತ್ತಾಯದ್ರಲ್ಲೂ ಕೂಡ ನಾವು ನೋಡ್ಬೋದು. ಮತ್ತಾಯದಿಂದ ಬೇಡ, ಮಾರ್ಕ್ ಅದ್ರಲ್ಲೂ ಕೂಡ ನಾವು ನೋಡೋಣ. ಮಾರ್ಕ 7ನೇ ಅಧ್ಯಾಯ 5ನೇ ವಚನದಿಂದ 8ನೇ ವಚನದವರೆಗೂ ಓದಿ. ಮಾರ್ಕ 7ನೇ ಅಧ್ಯಾಯ 5ನೇ ವಚನದಿಂದ 8ನೇ ವಚನ. ಇದರಿಂದನಾ ಬ್ರದರ್? ಹಾ, ಓದಿ ಸರ್. ಗುಡ್. ಓಕೆ. ಮಾರ್ಕ 7ನೇ ಅಧ್ಯಾಯ 5ನೇ ವಚನ. ಹಾ ಸರಿ. ನಿನ್ನ ಶಿಷ್ಯರು ಹಿರಿಯರಿಂದ ಬಂದ ಸಂಪ್ರದಾಯದಂತೆ ಯಾಕೆ ನಡೆದುಕೊಳ್ಳುವುದಿಲ್ಲ? ಮೈಲಿಗೆಯ ಕೈಯಿಂದ ಯಾಕೆ ಆಹಾರ ತೆಗೆದುಕೊಳ್ಳುತ್ತಾರೆ ಎಂದು ಕೇಳಿದರು. ಅದಕ್ಕೆ ಆತನು, ಕಪಟಿಗಳಾದ ನಿಮ್ಮ ವಿಷಯದಲ್ಲಿ ಯೆಶಾಯನು ವಿಹಿತವಾಗಿ ಪ್ರವಾದಿಸಿದ್ದಾನೆ. ಅವನು ಬರೆದದ್ದೇನೆಂದರೆ, ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ. ಮನುಷ್ಯರು ಕಲ್ಪಿಸಿದ. ಸಾಕು ಸಿಸ್ಟರ್, ಸಾಕು. ಸೊ ನಮ್ಗೆ ಪಾಯಿಂಟ್ ಸಿಕ್ತು ಈ ಒಂದು ಪಾಠದ್ದು. ನೋಡಿ, ಇಲ್ಲಿ ಎಲ್ರೂ ಕೂಡ ಪ್ರಶ್ನೆ ಮಾಡ್ತಾ ಇದಾರೆ, ಫರಿಸಾಯರು ಮತ್ತೆ ಸದುಕಾಯರುಗಳು. ಯಾಕೆ ಇವರು ಕೈ ತೊಳೆದೇ ಊಟ ಮಾಡೋದು? ಒಂದು ಹಿರಿಯರಿಂದ ಬಂದಂತ ಒಂದು ಕರ್ತವ್ಯಗಳನ್ನ ಒಂದು ಕ್ರಿಯಾತ್ಮಕವಾದಂತ ಒಂದು ಚಟುವಟಿಕೆಗಳನ್ನ ಮಾಡದೆ ಯಾಕೆ ಹಾಗೆ ನಡ್ಕೊಂಡು ಹೋಗ್ತಾ ಇದಾರೆ ಅಂದ್ಬಿಟ್ಟು ಹಲವಾರು ಪ್ರಶ್ನೆಗಳನ್ನ ಇಲ್ಲಿ ಹಾಕ್ತಾ ಇದ್ದಾರೆ ಪ್ರಿಯರೇ. ಸೊ ಇದ್ರಲ್ಲಿ ಹಾಕದಾಗ್ಲೂ ಕೂಡ ಇಲ್ಲಿ ಸರಳವಾಗಿ ಏನ್ ನೋಡ್ತಾ ಇದಾರೆ ಅಂತಂದ್ರೆ, ಅವರು ಮನುಷ್ಯತ್ವನ ನೋಡ್ತಾ ಇದಾರೆ ಹೊರತು ದೇವರ ಒಂದು ವಿಚಾರನ ಕೂಡ ಅವರು ಅಲ್ಲೆಗೆಳ್ತಾ ಇದಾರೆ. ಅಂದ್ರೆ ಉದಾಹರಣೆ ನಾವು ನೋಡ್ಬೇಕಾದ್ರೆ ಸಣ್ಣ ಪುಟ್ಟ ವಿಚಾರದಲ್ಲಿ ಅವರು ಕಣ್ಣಿಡಿತಾ ಇದಾರೆ. ದೊಡ್ಡದಾಗಿ ದೇವರ ಒಂದು ನಂಬಿಕೆಗೆ, ದೇವರ ಒಂದು ನೀತಿಗೆ ವಿರುದ್ಧವಾದಂತ ಕೆಲಸಗಳಲ್ಲಿ ಅವರು ತುಂಬಾ ಹೇರಳವಾಗಿ ಅಪನಂಬಿಕೆಯನ್ನ ತೋರಿಸ್ತಾ ಇದ್ರು ಅನ್ನೋದನ್ನ ಇಲ್ಲಿ ನಾವು ನೋಡ್ತೀವಿ. ನೆಕ್ಸ್ಟ್ ಪ್ಯಾರಾ ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರಾ ನವಿತಾ ಸಿಸ್ಟರ್ ರೀಡ್ ಮಾಡಿ. ಖಂಡಿತವಾಗಿಯೂ ಇಂದಿನ ಕ್ರೈಸ್ತರ ವಿಷಯದಲ್ಲೂ ಇದೇ ಸತ್ಯವಾಗಿರುವುದು. ಸತ್ಯವೇದದ ಅಧಿಕಾರ ಮತ್ತು ಗುಣಮಟ್ಟಗಳನ್ನು ಮಾನ್ಯ ಮಾಡದೆ ಪ್ರತಿಯೊಂದು ಕ್ರೈಸ್ತ ಪಂಗಡಗಳು ತಮ್ಮದೇ ಆದ ಸಿದ್ಧಾಂತಗಳಿಗೆ, ತಮ್ಮದೇ ಆದ ವಾಕ್ಯಾಧಾರಗಳಿಗೆ ಹಾಗೂ ತಮ್ಮದೇ ಆದ ಪ್ರಶ್ನೋತ್ತರ ರೂಪದ ಬೋಧನೆಗಳಿಗೆ ಮಾನ್ಯತೆ ನೀಡಿರುವರು. ಸತ್ಯವೇದ ಓದಲ್ಪಡುವಾಗ ಅವುಗಳ ಬಗ್ಗೆ ನಮ್ಮ ಮನಸೂತ್ರದಲ್ಲಿನ ಶಬ್ದಾರ್ಥ ಮತ್ತು ವ್ಯಾಖ್ಯಾನಗಳು ಮನಸ್ಸಿನಲ್ಲಿ ಬರುವಂತೆ ಮಾಡಿ ಅವುಗಳನ್ನು ಮಸುಕು ಮಾಡಲಾಗಿರುವುದು. ಹೀಗೆ ನಮ್ಮ ಕೈಯಲ್ಲಿರುವ ಸತ್ಯವೇದದ ಮತ್ತು ಹೃದಯದಲ್ಲಿನ ಭಯಭಕ್ತಿಯ ವಿಷಯಗಳಲ್ಲಿ ಕ್ರೈಸ್ತರು 600 ವಿವಿಧ ಪಂಗಡಗಳಾಗಿ ವಿಂಗಡಣೆಯಾಗಿದ್ದು, ಎಲ್ಲರೂ ಒಂದುಗೂಡುವ ಸಂಭವಗಳು ಅತ್ಯಲ್ಪವಾಗಿರುವುದು. ಇದಕ್ಕೆ ಕಾರಣ ಸತ್ಯವೇದ ಅಧ್ಯಯನ ಮಾಡುವಲ್ಲಿ ಪ್ರತಿಯೊಂದು ಪಂಗಡವು ತನ್ನ ಸ್ವಂತ ಮನಸೂತ್ರದ ಕನ್ನಡಿಯಲ್ಲಿ ನೋಡಲು ಒತ್ತಾಯಿಸುತ್ತಿರುವುದೇ. ನೋಡಿ, ಆಗಿನ ಕಾಲದಲ್ಲಿ ಕೂಡ ಈ ರೀತಿ ಮಾಡೋದ್ರಿಂದ ಈಗ ಖಂಡಿತವಾಗ್ಲೂ ಕ್ರೈಸ್ತ ನಂಬಿಕೆಯಲ್ಲಿರುವಂತ ಹಲವಾರು ಸಹೋದರಗಳು ಸತ್ಯವೇದದ ಅದರಲ್ಲಿರುವಂತ ಅಧಿಕವಾದಂತ ಮತ್ತು ಗುಣಗಳನ್ನ ಅವರು ಪರಿಗಣಿಸ್ಕೊಂಡೇ ಇರಲ್ಲ, ಅಂದ್ರೆ ತಿಳ್ಕೊಂಡೇ ಇರಲ್ಲ. ಮೊದಲನೇದಾಗಿ ಅಧ್ಯಯನನ ಮಾಡಿರೋದಿಲ್ಲ. ಆದ್ರಿಂದ ಅವ್ರೇನಾಗ್ತಾರೆ ಅಂತಂದ್ರೆ, ಯಾರೇ ಏನೇ ಒಂದು ಬೋಧನೆ ಮಾಡಿದ್ರು, ಯಾರೇ ಏನೇ ಒಂದು ವಿಚಾರ ಹೇಳಿದ್ರು ಕೂಡ ತಕ್ಷಣ ಅದು ಸತ್ಯನೋ ಅಸತ್ಯನೋ ಅಂತ ನಂಬದೇನೆ ಅದನ್ನ ಅವರ ಒಂದು ಮಾತಿನ ಶೈಲಿಲಿ ನಂಬ್ಬಿಡ್ತಾ ಇದ್ದಾರೆ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಮಗೆ ಯಾವುದೇ ಒಂದು ಪುರಾವೆ ಸತ್ಯ ಅಂತ ನಮಗ್ ಗೊತ್ತಾಗ್ಬೇಕು ಅಂದ್ರೆ ಅದರ ಸತ್ಯವೇದದಲ್ಲಿ ಇರ್ಬೇಕು. ಆ ರೀತಿ ಇದ್ರೆ ಮಾತ್ರ ನಾವು ಅದನ್ನ ನಂಬಬೇಕು ಅನ್ಬಿಟ್ಟು ಹೇಳ್ತಾ ಇದಾರೆ. ಈ ರೀತಿ ಮೌಖಿಕವಾಗಿ ಹೇಳುವಂತ ಮಾತುಗಳ ಮೇಲೆ ನಂಬಿ ಅವ್ರಿಗೇನಾಗಿದೆ ಅಂದ್ರೆ ಅವರ ಹೃದಯನೂ ಕೂಡ ಕಲ್ಮಶವಾಗಿದೆ. ದೇವರ ಮೇಲೆ ಭಯ ಭಕ್ತಿ ಅನ್ನೋದೇ ಅವರಲ್ಲಿ ಕಾಣದೇ ಇರೋ ರೀತಿ ಆಗ್ಬಿಟ್ಟಿದೆ ಅಂತ ಅನ್ಬಿಟ್ಟು ಹೇಳ್ತಾ ಇದಾರೆ. ನೋಡಿ, ಇದೇ ತರ ಏನಾಗಿದೆ ಅಂತಂದ್ರೆ ಹಲವಾರು ದಿನದಿಂದ ನಡ್ಕೊಂಡು ಬಂದು ಇನ್ನೂ ಹಲವಾರು ರೀತಿಯಲ್ಲಿ ಪರಿಣಾಮಕರವಾದಂತ ಒಂದು ಸನ್ನಿವೇಶ ಸತ್ಯವೇದ ಅಧ್ಯಯನದ ಮೇಲೆ ಬಿಡ್ದೋಗ್ತಾ ಇದೆ. ಅಂದ್ರೆ ಅಧ್ಯಯನ ಮಾಡದಿರೋದ್ರಿಂದನೇ ಸತ್ಯವೇದದ ಅಧ್ಯಯನದ ಮೇಲೆ ಯಾವುದೇ ಕಾರಣಕ್ಕೂ ಒಂದು ನಂಬಿಕೆನೇ ಇಲ್ದಿರೋ ರೀತಿ ಆಗ್ಬಿಟ್ಟಿದೆಯಂತೆ ಪ್ರಿಯರೇ. ನೆಕ್ಸ್ಟ್ ಪ್ಯಾರಾ ರೀಡ್ ಮಾಡ. ನೆಕ್ಸ್ಟ್ ಪ್ಯಾರಾ ದಿವ್ಯಾ ಸಿಸ್ಟರ್. ಓಕೆ. ನಿಜವಾಗಿಯೂ
ಕ್ರೈಸ್ತರಲ್ಲಿ ಎಲ್ಲರೂ ಅಲ್ಲದಿದ್ದರೂ ಬುದ್ಧಿವಂತರಾದವರು ತಮ್ಮನ್ನು ಇಷ್ಟು ದೀರ್ಘಕಾಲ ಅಗಲಿಸಿ ಸತ್ಯವೇದದ ಹಲವಾರು ಪುಟಗಳ ನಿಜಾರ್ಥಗಳನ್ನು ಮರೆಮಾಡಿ ಮನಸ್ಸುಗಳನ್ನು ಸಾಮಾನ್ಯವಾಗಿ ಗೊಂದಲಕ್ಕೆ ಸಿಲುಕಿಸಿರುವ ಈ ಮತ ಸೂತ್ರವೆಂಬ ಕನ್ನಡಕವನ್ನು ತೆಗೆದಿಟ್ಟು ಅದನ್ನು ನಾಶ ಮಾಡುವುದಲ್ಲಿ ಎಷ್ಟೋ ವಿಹಿತವಲ್ಲವೇ? ಪರಲೋಕದ ಸಮಾಲೋಚನೆಗಳನ್ನು ಮತ್ತು ಪರಲೋಕದ ಜ್ಞಾನವನ್ನು ಅನುಸರಿಸುವುದರಲ್ಲಿ ಭಿನ್ನವಾದ ಮಾರ್ಗವನ್ನು ತೆಗೆದುಕೊಂಡು ಈಗ ದೇವರ ವಾಕ್ಯಗಳ ಪುಟಗಳ ಮೇಲೆ ಹೊಳೆಯಲಾಗುತ್ತಿರುವ ಬೆಳಕಿನಲ್ಲಿ ಹೊಸದಾಗಿ ಅಧ್ಯಯನವನ್ನು ಆರಂಭಿಸುವುದು ಒಳ್ಳೆಯದಲ್ಲವೇ? ಖಂಡಿತವಾಗಿ ನಾವೆಲ್ಲರೂ ಇದನ್ನು ತಾತ್ವಿಕವಾಗಿ ಒಪ್ಪುತ್ತೇವೆ. ಈ ನಮ್ಮ ಸಮ್ಮತಿ ಮತ್ತು ಮನೋನಿರ್ಧಾರಗಳನ್ನು ಅನುಷ್ಠಾನಗೊಳಿಸಬಹುದಲ್ಲವೇ? ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನೋಡಿ, ನಿಜವಾಗ್ಲೂ ಒಂದು ವಿಶೇಷವಾದಂತ ಒಂದು ವಿಚಾರನ ಇಲ್ಲಿ ಸಹೋದರ ರಜಲ್ ಬ್ರದರ್ ಹಂಚ್ಕೊಂತಾ ಇದ್ದಾರೆ. ಕ್ರೈಸ್ತರಲ್ಲಿ ಏನಾಗಿದೆ ಅಂತಂದ್ರೆ ಹಲವಾರು ಜನ ಈ ಒಂದು ಸತ್ಯನ ಸರಿಯಾದ ರೀತಿಗೆ ಅರ್ಥ ಮಾಡ್ಕೊಳ್ದೆ ಅಸತ್ಯದಲ್ಲಿ ಒಳಗಾಗ್ಬಿಟ್ಟಿದಾರಂತೆ. ಅಂದ್ರೆ ಕನ್ನಡಕ ಈಗ ನೋಡಿ, ಕನ್ನಡಕ ಹಾಕಿದ್ರೆ ನೀಟಾಗಿ ಕಣ್ ಕಾಣಿಸುತ್ತೆ, ಅದೇ ತರಾನೇ ಆದ್ರೆ ಈಗಿರೋಂತ ಕ್ರೈಸ್ತರುಗಳ ಕನ್ನಡಕ ಹಾಕಿದ್ರೆ ಏನಾಗಿದೆ ಅಂತಂದ್ರೆ ಸತ್ಯನೇ ಕಾಣದೇ ಇರೋ ತರ ಆಗ್ಬಿಟ್ಟಿದ್ಯಂತೆ. ಅಂತ ಒಂದು ಮೊಂಡತನ, ಆ ಮಂಕುತನ ಆ ಒಂದು ಸತ್ಯ ಕ್ರೈಸ್ತರ ಮೇಲೆನೆ ಅಪಾರವಾದಂತ ರೀತಿಯಲ್ಲಿ ಈ ಒಂದು ಲೋಕದಲ್ಲಿ ನಡೀತಾ ಇದೆ ಅನ್ನೋದನ್ನ ಲೇಖಕರು ಹೇಳ್ತಾ ಇದಾರೆ. ಹಾಗೇನೆ ಪರಲೋಕದ ಒಂದು ವಿಶೇಷವಾದಂತ ಸಮಾಚಾರ ಮತ್ತೆ ಜ್ಞಾನನ ಪಡ್ಕೊಳಕ್ಕೆ ಅವ್ರಿಗೆ ಇಷ್ಟನೇ ಇಲ್ಲವಂತೆ. ದೇವರ ಒಂದು ರಾಜ್ಯದ ಬಗ್ಗೆ ಒಂದು ಆಲೋಚನೆ, ದೇವರ ಒಂದು ನೀತಿ ಬಗ್ಗೆ ಒಂದು ಆಲೋಚನೆ, ಇದೇನು ಬೇಕಾಗಿಲ್ಲ. ಜಸ್ಟ್ ಏನ್ ಬೇಕು, ಒಂದು ಒಳ್ಳೆ ರೀತಿಯಲ್ಲಿ ಆನಂದಕರವಾದಂತ ಒಂದು ಜೀವಿತನ ಅನುಭವಿಸೋದಕ್ಕೋಸ್ಕರ ಕ್ರೈಸ್ತರನ್ನ ಅನುಸರಿಸ್ತಾರೆ. ಇಲ್ಲ ರೀ, ಬೆಳಕಿನ ಬಗ್ಗೆ ತಿಳ್ಕೊಬೇಕು ಅಂತಂದ್ರೆ ಅದ್ರಲ್ಲಿರುವಂತ ಕಷ್ಟ ಸಂಕಟಗಳನ್ನ ಅನುಭವಿಸಿ ಅದರಿಂದ ನಾವು ಒಂದು ಮಾದರಿನ ತೋರಿಸೋ ತರ ಒಂದು ಒಳ್ಳೆ ಗುಣಗಳನ್ನ ಹೊಂದ್ಕೊಳ್ಳುವಂತ ಒಂದು ಯೋಗ್ಯವಾದಂತ ಮಕ್ಕಳಾಗಿ ನಾವು ಬಿಂಬಿಸ್ಬೇಕು ಅನ್ನೋದನ್ನೇ ನಮ್ಗೆ ಇಲ್ಲಿ ಹೇಳ್ತಾ ಇರೋದು. ಮತ್ತೆ ಖಂಡಿತವಾಗ್ಲು ನಮ್ಗೆ ಇನ್ನೊಂದು ಮಾತು ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ನಾವು ಅವಲಂಬಿಸ್ಕೋಬೇಕು ಯಾವ್ದ್ರ ಮೇಲೆ ಅಂದ್ರೆ ಸತ್ಯದ ಮೇಲೆ ನಾವು ಅವಲಂಬಿಸ್ಬೇಕೇ ಹೊರ್ತು ಅಸತ್ಯದ ಮೇಲೆ ಅವಲಂಬಿಸ್ಬಾರ್ದು. ಲೋಕದಲ್ಲಿ ಎಷ್ಟೋ ಕ್ರೈಸ್ತರುಗಳು ಈ ರೀತಿ ನಡೀತಾ ಇದ್ದಾರೆ. ಬಟ್ ನಿಜವಾದಂತ ಕ್ರೈಸ್ತರಾಗಿರುವಂತ ನಾವು ಸತ್ಯಕ್ಕೆ ತಲೆಬಾಗಿ ಸತ್ಯದಲ್ಲಿ ಒಂದು ವಿಶೇಷವಾದಂತ ರೀತಿಯಲ್ಲಿ ಹೋಗುವಂತ ನಾವುಗಳು ಪ್ರಿಯರೇ, ಈ ಸಂದರ್ಭದಲ್ಲಿ ಈ ಒಂದು ವಿಚಾರದಲ್ಲಿ ನಾವು ಉತ್ತೀರ್ಣರಾಗಿದ್ದೀವಿ ದೇವರ ಒಂದು ಆಶೀರ್ವಾದದಿಂದ. ಅಂದ್ರೆ ಪಾಸ್ ಆಗಿದೀವಿ. ಏನಕ್ಕಂದ್ರೆ ನಾವು ಆದಷ್ಟು ಫೋಕಸ್ ಕೊಡೋದು ಯಾವ್ದಕ್ಕೆ, ಸತ್ಯಕ್ಕೆ ಪ್ರಯಾರಿಟಿ ಕೊಡ್ತೀವಿ. ಮತ್ತೆ ಸತ್ಯ ವೇದದಲ್ಲಿರುವಂತ ಒಂದು ವಚನದ ಬಗ್ಗೆ ನಾವು ಪ್ರಯಾರಿಟಿ ಕೊಡ್ತೀವಿ. ಅದನ್ನ ಏನ್ ಹೇಳಿದ್ಯೋ ಅದೇ ಸತ್ಯ ಅಂತ ಅನ್ಬಿಟ್ಟು ನಾವು ಪರಿಗಣಿಸ್ತೀವಿ. ಆದ್ರಿಂದ ನಮ್ಗೆ ಒಂದು ಒಳ್ಳೆ ಒಂದು ಆಪರ್ಚುನಿಟಿ ಇದೆ ದೇವರ ಮಧ್ಯದಲ್ಲಿ, ದೇವರ ಒಂದು ಸಿಂಹಾಸನದಲ್ಲಿ ಕೂರುವಂತ ಒಂದು ಅವಕಾಶ ಈಗಿರೋದ್ರಿಂದ ಈ ಒಂದು ಅವಕಾಶನ ನಮಗೆ ಸಿಕ್ಕಿದೆ. ಆದ್ರೆ ಮುಂದೊಂದು ದಿನದಲ್ಲಿ ಇಡೀ ಲೋಕಕ್ಕೆ ಸತ್ಯನ ಸರಿಯಾದ ರೀತಿಯಲ್ಲಿ ಅರ್ಥಪಡಿಸ್ಕೊಳ್ಳುವಂತ ಒಂದು ಅವಕಾಶ ಅವ್ರಿಗೂ ಕೂಡ ಸಿಗತ್ತೆ. ನೆಕ್ಸ್ಟ್ ರೀಡ್ ಮಾಡೋಣ. ಕೈ ತೊಳೆಯದೆ ಊಟ ಮಾಡುವುದು. ಯೇಸುವಿನಂತ ಬಹು ಸಮರ್ಥನಾದ ವ್ಯಕ್ತಿಯನ್ನು ತಮ್ಮಲ್ಲಿ ಒಬ್ಬನನ್ನಾಗಿ ಮಾಡಿಕೊಂಡು ತಮ್ಮ ಪದ್ಧತಿಗಳನ್ನು ಆತನು ಅನುಸರಿಸುವಂತೆ ಮಾಡಿ, ಹೀಗೆ ಆತನ ಸಮ್ಮತಿಯಿಂದ ತಮ್ಮನ್ನು ಗುರುತಿಸಿಕೊಳ್ಳುವುದಕ್ಕಿಂತಲೂ ಹೆಚ್ಚಿಗೆ ಏನು ಫರಿಸಾಯರು ಇಷ್ಟಪಡುತ್ತಿರಲಿಲ್ಲ. ಆತನ ಉಪದೇಶಗಳಲ್ಲಿದ್ದ ಉತ್ಕೃಷ್ಟ ಅಂಶಗಳಾದ ನ್ಯಾಯ, ಕರುಣೆ, ಪ್ರೀತಿ ಇವುಗಳನ್ನು ಗಮನಿಸುವುದರಲ್ಲಿ ಅವರು ವಿಫಲರಾಗಲು ಸಾಧ್ಯವಿರಲಿಲ್ಲ. ತಮ್ಮ ಶಿಷ್ಟಾಚಾರಗಳನ್ನು ಆತನು ಅನುಷ್ಠಾನಕ್ಕೆ ತಂದುಕೊಂಡಲ್ಲಿ ತಮಗೆ ದಿಗಿಲುಪಡಿಸಿದ್ದ ಆತನ ನುಡಿಯ ಕೆಲವು ಸತ್ಯಾಂಶಗಳ ವಿಷಯದಲ್ಲಿ ಅವರು ಆತನನ್ನು ಕ್ಷಮಿಸಲು ಸಾಧ್ಯವಿತ್ತು. ಆಗಿನ ಸ್ಥಿತಿಯಲ್ಲಿ ಆತನಿಗೆ ಸರಿ ಬೀಳುವವರು ನಿಜವಾಗಿಯೂ ಯಾರೂ ಇರಲಿಲ್ಲ. ಅಶುದ್ಧರಿಗೆ ಆತನು ಅತಿ ಶುದ್ಧನಾಗಿದ್ದನು. ಅವರಲ್ಲಿನ ಅಬ್ಬರಿಸುವವರಿಗೆ ಹಾಗೂ ಮತಾಚಾರದಲ್ಲಿ ತೀವ್ರವಾಗಿ ಟೀಕಿಸುವವರಿಗೆ ಆತನು ಅತಿ ಪ್ರಾಮಾಣಿಕನಾಗಿದ್ದನು. ಪ್ರಾಪಂಚಿಕವಾದ ಬುದ್ಧಿಯುಳ್ಳವರಿಗೆ ಆತನು ಅತಿ ತೆರೆದ ಮನಸ್ಸುಳ್ಳವನು ಮತ್ತು ಅತಿ ಸತ್ಯವಂತನೂ ಆಗಿದ್ದನು. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನೋಡಿ ಇಲ್ಲಿ ಏನಾಗಿದೆ ಅಂತ ನಾವು ನೋಡ್ಬೇಕಾದ್ರೆ, ಕೈ ತೊಳೆಯದೆ ಊಟ ಮಾಡುವಂತ ಒಂದು ವಿಚಾರ ಇದೆಯಲ್ಲ, ಇದು ತುಂಬಾ ಹೈ ಪಿಚ್ ಆಗ್ಬಿಟ್ಟಿದೆ, ಬ್ರೇಕಿಂಗ್ ನ್ಯೂಸ್ ತರ ಆಗ್ಬಿಟ್ಟಿದೆ ಆ ಸಂದರ್ಭದಲ್ಲಿ.
ಯೇಸು ಸ್ವಾಮಿ ಸಂಗಡ ಏನಾಗಿತ್ತು ಅಂತಂದ್ರೆ ಶಿಷ್ಯಂದಿರೆಲ್ಲ ತುಂಬಾ ಸಂತೋಷದಿಂದ, ತುಂಬಾ ಸಡಗರದಿಂದ, ಎಲ್ಲೇ ಹೋದ್ರು ರಾಯಲ್ ಟ್ರೀಟ್ಮೆಂಟ್ ಎಲ್ಲಾ ರೀತಿಲೂ ಕೂಡ ಅವಕಾಶಗಳೆಲ್ಲ ಸಿಗ್ತಾ ಇತ್ತು. ಹಾಗಿರೋದ್ರಿಂದ ಅವ್ರ ಜೊತೆ ಇರೋದ್ರೆ ನಮ್ನು ಕೂಡ ಜನಗಳು ಗುರುತಿಡಿತಾರೆ ಅಂತ ಅಂದ್ಬಿಟ್ಟು ಹಲವಾರು ಜನ ಇದ್ರು. ಹಾಗೇನೆ ಯೇಸು ಕ್ರಿಸ್ತರನ್ನ ಹೆಂಗಾದ್ರೂ ಮಾಡಿ ಹಿಡಿಬೇಕು ಅಂತಾನೂ ಕೂಡ ಹಲವಾರು ಜನ, ಅಂದ್ರೆ ಯಾವ ತರ ಹಿಡಿಬೇಕು, ವಾಕ್ಯದಲ್ಲಿ, ದೇವರ ಒಂದು ಸತ್ಯದಲ್ಲಿ ಏನಾದ್ರೂ ಒಂದು ಕೊರತೆಗಳೇನ ಕಾಣಿಸಿದ್ರೆ ಅದ್ರಲ್ಲಿ ಏನಾದ್ರೂ ಹಿಡಿದು ಬಿಡೋಣ ಅಂತ ಅನ್ಬಿಟ್ಟು ಕೂಡ ಕಾಯ್ತಾ ಇದ್ರು. ಬಟ್ ಈ ರೀತಿ ಇರೋದ್ರಿಂದ ಯೇಸು ಕ್ರಿಸ್ತರಲ್ಲಿ ಇದ್ದಂತ ಆ ಒಂದು ಗುಣ ಯಾವುದು, ನ್ಯಾಯ, ಕರುಣೆ, ಪ್ರೀತಿ, ಇದನ್ನ ಅವರು ಫೋಕಸ್ ಮಾಡ್ತಿರ್ಲಿಲ್ಲ. ಅವ್ರೇನ್ ಮಾಡ್ತಿದ್ರು ಅಂದ್ರೆ ಹೆಂಗಾದ್ರೂ ಸರಿ ಯೇಸು ಕ್ರಿಸ್ತರನ್ನ ಒಂದು ದುರ್ಬಲ ಬಳಸೋ ತರ, ದೇವ್ರ ವಾಕ್ಯನ ಮೀರಿ ನಡೆದಿರೋ ತರ ಒಂದು ಪ್ರೊಜೆಕ್ಟ್ ಮಾಡೋದಕ್ಕೋಸ್ಕರ ತುಂಬಾ ಪ್ರಯತ್ನ ಪಡ್ತಾ ಇದ್ರು. ಬಟ್ ಈ ರೀತಿ ಮಾಡೋದ್ರಿಂದ ಅವರು ಮಾಡೋದಕ್ಕೆ ಪ್ರಯತ್ನ ಪಟ್ಟು ಹೊರತು ವಿಫಲ ಆಯ್ತು ಹೊರತು ಒಂದು ಫಲ ಕೊಡೋ ತರ ಆಗ್ಲಿಲ್ಲ ಪ್ರಿಯರೇ. ಇಷ್ಟೆಲ್ಲ ಅಂಶಗಳನ್ನ ನಾವು ನೋಡ್ಬೇಕಾದ್ರೆ ನಮ್ಮ ಜೀವಿತದಲ್ಲೂ ಕೂಡ ಲೇಖಕರು ಹೇಳೋ ಪ್ರಕಾರ ನಮ್ಮ ಒಂದು ಜೀವಿತದಲ್ಲೂ ಕ್ರಿಸ್ತನ ಒಂದು ಜೀವಿತದಲ್ಲಿ ನಡೆಯುವಂತ ನಾವುಗಳು, ಕ್ರಿಶ್ಚಿಯನ್ ವಾಕ್ ಆಫ್ ಲೈಫ್ ಅಂತೀವಲ್ಲ, ಆ ರೀತಿ ಈ ನಮ್ಮ ಒಂದು ಜೀವಿತದಲ್ಲಿ ನಾವು ನಡಿಬೇಕಾದ್ರೂ ಕೂಡ ನಾವು ಒಂದು ಶುದ್ಧ ಮನೋಭಾವ ಹೊಂದಬೇಕು ಅಂತ ಅನ್ಬಿಟ್ಟು ನಾವು ಪ್ರಯತ್ನ ಪಡ್ತಾ ಇದ್ರು, ಲೋಕ ನಮ್ಮನ್ನ ತಡೆಯುತ್ತೆ, ಮತ್ತೆ ನೆರೆಹೊರೆಯವರು ಕೂಡ ತಡೀತಾರೆ. ಅದನ್ನ ತಡೆದ್ರು ಅನ್ಬಿಟ್ಟು ನಾವು ಅದನ್ನ ಹಿಂಜಾರಬಾರ್ದು ರೀ. ನಮ್ಮ ಒಂದು ನೇಗಳನ್ನ ನಾವು ಕೈಯ ಮೇಲೆ ಎತ್ಕೊಂಡು ಹಿಂತಿರುಗದೆ ನಾವು ದೇವರಾಜ್ಯಕ್ಕಾಗಿ ತವಕಪಟ್ಟು ಒಂದೊಳ್ಳೆ ಪ್ರಾಪಂಚಿಕವಾದಂತ ಜ್ಞಾನಗಳನ್ನೆಲ್ಲ ಬಿಟ್ಟು ದೇವರ ಒಂದು ಜ್ಞಾನಗಳನ್ನೆಲ್ಲ ಒಳ್ಳೆ ರೀತಿ ನಾವು ಪಡ್ಕೊಂಡು ಬುದ್ಧಿವಂತರಾಗಿ ನಾವು ನಡ್ಕೊಂಡು ಹೋಗೋದು ತುಂಬಾ ಒಳ್ಳೇದು, ಅದು ಅತಿ ಸತ್ಯವೆಂದು ಅನಿಸುತ್ತೆ ಅನ್ಬಿಟ್ಟು ನಮ್ಗೆ ಲೇಖಕರು ಉಲ್ಲೇಖ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಪ್ಯಾರಾ ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರಾ, ಬೇರೆ ಯಾರ ಬಳಿ ಇದೆ ಟೆಕ್ಸ್ಟ್ ಬುಕ್? ಸುಧಾ ಸಿಸ್ಟರ್ ರೀಡ್ ಮಾಡ್ತೀರಾ? ಸುಧಾ ಸಿಸ್ಟರ್? ಬ್ರದರ್ ಕೇಳಿಸ್ಕೊಂತ ಇದೀರಿ ಬ್ರದರ್. ಓಕೆ. ಶ್ವೇತಾ ಸಿಸ್ಟರ್ ರೀಡ್ ಮಾಡ್ತೀರಾ? ಲೈಫ್ ಆಫ್ ಕ್ರೈಸ್ಟ್ ಟೆಕ್ಸ್ಟ್ ಬುಕ್ ಇದೆಯಾ? ಬ್ರದರ್ ಸ್ವಲ್ಪ ಹೊರಗಡೆ ಇದ್ದೀವಿ ನಾವು. ಓಕೆ ಓಕೆ ಸಿಸ್ಟರ್. ನವಿತಾ ಸಿಸ್ಟರ್ ರೀಡ್ ಮಾಡ್ತೀರಾ ಸಿಸ್ಟರ್? ಓಕೆ. ಈ ಪಾಠದಲ್ಲಿ ಯೇಸುವಿನ ಹಿಂಬಾಲಕರು ಆಹಾರ ತೆಗೆದುಕೊಳ್ಳುವುದಕ್ಕೆ ಮೊದಲು ಕೈಗಳನ್ನು ತೊಳೆಯಲು ಬಹು ಜಾಗರೂಕತೆ ವಹಿಸಲುವಾದ ತಾಲ್ಮೂದ್ ಗ್ರಂಥದಲ್ಲಿನ ನಿಯಮಗಳ ವಿಷಯದಲ್ಲಿ ಒಂದು ಧಾರ್ಮಿಕ ಕರ್ತವ್ಯವಾಗಿ ಯಾಕೆ ಉಪದೇಶಿಸಲ್ಪಟ್ಟಿಲ್ಲವೆಂದು ಫರಿಸಾಯರು ಆತನನ್ನು ವಿಚಾರಿಸಿದರು. ಯೇಸುವು ತನ್ನ ಹಿಂಬಾಲಕರನ್ನು ಯಾವ ಕಲ್ಮಶದ ಅಥವಾ ಅಶುದ್ಧತ್ವಗಳ ಬಗ್ಗೆಯೂ ಮಾದರಿಯಾಗಲು ಬಿಟ್ಟಿರಲಿಲ್ಲವೆಂಬುದನ್ನು ನಾವು ಖಚಿತಪಡಿಸಿಕೊಳ್ಳಬಹುದು. ವಾಸ್ತವವಾಗಿ ಸತ್ಯವು ಹೃದಯದಲ್ಲಿ ಪ್ರವೇಶಿಸುವಷ್ಟರ ಪ್ರಮಾಣದಲ್ಲಿ ಅದು ಇಡೀ ಜೀವಿತದ ಮೇಲೆ, ಅಂದರೆ ಸಂಪೂರ್ಣವಾಗಿ ವ್ಯಕ್ತಿಯ ಮಾನಸಿಕ, ನೈತಿಕ ಹಾಗೂ ಶಾರೀರಿಕ ವಿಷಯಗಳಲ್ಲಿ ಸ್ವಚ್ಛತೆಯ ಮತ್ತು ಶುದ್ಧೀಕರಣದ ಪರಿಣಾಮವನ್ನು ಉಂಟುಮಾಡುವುದೆಂದು ನಾವು ತಿಳಿದಿದ್ದೇವೆ. ಫರಿಸಾಯರು ಹೇಳಿದುದರ ಅರ್ಥವು ಒಂದು ಶುದ್ಧಾಚಾರದ ತಿಳಿದುಕೊಳ್ಳುವಿಕೆಯ ಸಂಬಂಧವಾಗಿತ್ತು. ಕೈಗಳು ಶುದ್ಧವಾಗಿದ್ದವೋ ಇಲ್ಲವೇ ಅಶುದ್ಧವಾಗಿದ್ದವೋ ಒಂದು ಸಾಂಪ್ರದಾಯಿಕವಾಗಿ ಅವುಗಳನ್ನು ತಿಳಿದುಕೊಳ್ಳುವುದು ಅದರ ಧರ್ಮಾಚರಣೆಯ ಒಂದು ಭಾಗವಾಗಿತ್ತು. ಇದನ್ನೇ ಯೇಸುವು ಆಕ್ಷೇಪಿಸಿದುದು. ಆತನು ಈ ಉಪದೇಶಿಸಲು ಸಾಧ್ಯವಿರುತ್ತಿರಲಿಲ್ಲ, ಯಾಕೆಂದರೆ ಅದು ಸಂಪ್ರದಾಯದ ಕಪಟಾಚಾರವಾಗುತ್ತಿತ್ತು. ಆತನು ಇನ್ನೊಂದು ಸಂದರ್ಭದಲ್ಲಿ ಹೇಳಿರುವ ಹಾಗೆ, ತಮ್ಮ ಮೈಯನ್ನು ಹಾಗೂ ಪಾತ್ರೆಗಳನ್ನು ಕಾಟಾಚಾರಕ್ಕೆ ಸಾಂಪ್ರದಾಯಿಕವಾಗಿ ವಿಶೇಷ ರೀತಿಯಲ್ಲಿ ತೊಳೆಕೊಳ್ಳುವ ಫರಿಸಾಯರ ಈ ಪದ್ಧತಿಯು ಅವರ ಹೆಚ್ಚು ಸಮಯಗಳನ್ನು ತೆಗೆದುಕೊಳ್ಳುತ್ತಿದ್ದು, ತಮಗಾಗಿ ಈ ಸಂಗತಿಗಳನ್ನು ನಿರ್ವಹಿಸುವ ಆಳುಗಳನ್ನು ಹೊಂದಿರದ ಬಡವರಿಗೆ ಅದು ಹೊರೆಯಾಗಿತ್ತು. ಅಲ್ಲದೆ ಇವುಗಳನ್ನು ಮಾಡದಿರುವುದು ಅಶುದ್ಧ, ಅಪವಿತ್ರತೆ ಮತ್ತು ದೈವಿಕ ಏರ್ಪಾಡುಗಳಿಗೆ ಅನುಸಾರವಾದದ್ದಲ್ಲವೆಂದು ಪರಿಗಣಿಸಲ್ಪಟ್ಟು ಅಂಥವರು ನಿಜವಾದ ಯೆಹೂದ್ಯರಲ್ಲವೆಂದು ಎಣಿಸಲ್ಪಡುತ್ತಿದ್ದರು. ಈ ಅಂಶಗಳ ಮೇಲೆ ಫರಿಸಾಯರಿಗೆ ಉತ್ತರವಾಗಿ ಹೀಗೆ ಹೇಳಿದ್ದನು: ನೀವು ಪ್ರವಾದಿಯಾದ ಯೆಶಾಯನಿಂದ ತಿಳಿಸಲ್ಪಟ್ಟಿರುವ ಪರಿಶುದ್ಧವಾದ ಜನರು,
ಅವನು ನಿಮ್ಮ ವಿಷಯವಾಗಿ ಹೇಳಿದ್ದು, ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ. ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳನ್ನೇ ಅವರು ಬೋಧಿಸುವುದರಿಂದ ನಮಗೆ ಭಕ್ತಿ ತೋರಿಸುವುದು ವ್ಯರ್ಥ. ಯಾಕೆಂದರೆ ನೀವು ದೇವರ ಆಜ್ಞೆಯನ್ನು ಬಿಟ್ಟು ಮನುಷ್ಯರು ಹಾಕಿದ ಸಂಪ್ರದಾಯಗಳನ್ನು ಹಿಡಿದುಕೊಂಡಿದ್ದೀರಿ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ಪಾಠ ನಮ್ಗೆ ಯೇಸು ಕ್ರಿಸ್ತರು ಯಾಕೆ ತಿಳಿಸ್ತಾ ಇದ್ದಾರೆ ಅಂತಂದ್ರೆ, ಇದೇನು ಚಿಕ್ಕ ಒಂದು ವಿಚಾರ ಅಲ್ವಾ. ಕೈ ತೊಳೆಯೋ ಒಂದು ವಿಚಾರ, ಕೈ ತೊಳೆದು ಊಟ ಮಾಡೋದು ತುಂಬಾ ಡಿಸಿಪ್ಲಿನ್ ತರುವಂತ ಒಂದು ವಿಚಾರ ಅಲ್ವಾ. ಇದನ್ನ ಯಾಕೆ ಸತ್ಯವೇದದಲ್ಲಿ ಅದು ಇಷ್ಟೊಂದು ಆಳವಾಗಿ, ಅದಕ್ಕೆ ಅಂತ ನೋಡು ಒಂದು ಸನ್ನಿವೇಶ ನಡೆದಿರೋದು, ಆ ಒಂದು ಸನ್ನಿವೇಶದಲ್ಲಿ ಇಷ್ಟೆಲ್ಲ ಒಂದು ವಿಚಾರನ ಯಾಕೆ ಹೇಳ್ತಾ ಇದ್ದಾರೆ ಅಂತಂದ್ರೆ, ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಈ ಒಂದು ನಾವು ತಿಳಿದಿರೋ ಪ್ರಕಾರ ಹಳೆ ಒಡಂಬಡಿಕೆಯಲ್ಲಿ ಪ್ರಾಮುಖ್ಯವಾಗಿ ಆ ಒಂದು 5 ಗ್ರಂಥಗಳಲ್ಲಿ ಮನುಷ್ಯನ್ಗೆ ಯಾವ ರೀತಿ ದೇವರ ಒಂದು ಒಡನಾಡ ಅವರಲ್ಲಿ ಇರ್ಬೇಕು ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಸಿದ್ದಾರೆ. ಆದ್ರೆ ಇಲ್ಲಿ ಕೆಲವು ಇಸ್ರೇಲ್ಸ್ಗಳು, ಕೆಲವು ಯಹೂದಿಗಳು ಏನ್ ಮಾಡ್ಬಿಟ್ರು ಅಂತಂದ್ರೆ, ಎಸ್ಪೆಷಲಿ ಪರಿಸಾಯರು, ಸದುಕಾಯರು, ಯಾಕೆಂದ್ರೆ ಅವರೇ ತಾನೇ ಇವ್ರನ್ನೆಲ್ಲ ನಡೆಸೋದಕ್ಕೋಸ್ಕರ ಇವರಿಂದನೇ ನೇಮಕ ಆಗಿರುವಂತ ವ್ಯಕ್ತಿಗಳು ಇವರು. ಈಗ ನಾವು ನಮ್ಮನ್ನ ಆಳೋದಕ್ಕೋಸ್ಕರ ನಾವ್ ಏನ್ ಮಾಡ್ತೀವಿ, ಈಗ ಲೌಕಿಕವಾಗಿ ನೋಡಿ, ಮನುಷ್ಯನಿಗೆ ಏನೇ ಒಂದು ಡಿಸಿಷನ್ ತಗೋಬೇಕಂದ್ರೆ ಲೌಕಿಕವಾಗಿ ನಾವು ನೋಡ್ಬೇಕಾದ್ರೆ ಒಂದು ಸಿಸ್ಟಮ್ಸ್ ಇದೆ. CM, PM, ಮಂತ್ರಿಗಳು, ಆಫೀಸರ್ಸ್ ಗಳು ಅಂತೆಲ್ಲ ಇದಾರೆ. ಬಟ್ ಇದು ನಮಗೇನು ಯೂಸ್ ಇಲ್ಲ. ಬಟ್ ಅವ್ರು ಹೆಂಗೆ ಡಿಸಿಷನ್ ತಗೊಂತಾರೆ ಆ ರೀತಿ ನಡೆಯುತ್ತಲ್ವಾ. ಅದೇ ಪ್ರಕಾರನೇ ಇಲ್ಲಿ ಪರಿಸಾಯರು, ಸದುಕಾಯರುಗಳು, ಇವರು ಯಾವ ರೀತಿ ಅವರ ಒಂದು ಶೈಲಿ ಇತ್ತು ಅಂತಂದ್ರೆ, ತುಂಬಾ ವಿಭಿನ್ನವಾಗಿ ಎಲ್ರ ಮಧ್ಯದಲ್ಲೂ ನಾನ್ ಮಾತ್ರ ಪರಿಶುದ್ಧನು, ನಾವು ಮಾತ್ರ ಶ್ರೇಷ್ಠವಾದವರು, ಉಡುಪಲ್ಲೇ ಆಗ್ಲಿ, ಒಂದು ಸಭೆ ಸಮಾರಂಭಕ್ಕೆ ಹೋಗೋದೇ ಆಗ್ಲಿ, ಅಲ್ಲಿ ಯಾವ್ದಾದ್ರು ಒಂದ್ ಕಡೆ ಸಂಸದೆ ಆಗ್ಲಿ, ಎಲ್ರ ಮಧ್ಯದಲ್ಲಿ ಇರ್ಬೇಕಾದ್ರೆ ಅವರು ತೋರ್ಸ್ಕೊಳ್ಳೋದಕ್ಕೋಸ್ಕರ ಏನ್ ಮಾಡೋರು ಅಂತಂದ್ರೆ, ಗಂಟೆಗಟ್ಲೆ ಅಂದ್ರೆ ಯಾವ ತರ ರೆಡಿ ಆಗೋದಕ್ಕೆ ಟೈಮ್ ತಗೊಳ್ಳೋದು. ಅದಾದ್ಮೇಲೆ ನೀಟಾಗಿ, ಈಗ ಕೈ ತೊಳೆಯಕ್ಕೆ ಎಷ್ಟೊತ್ತು ಬೇಕಪ್ಪ, ಏನೊಂದು 2-3 ನಿಮಿಷ, ಒಂದ್ ನಿಮಿಷನೂ ಸಾಕು, ಅದಕ್ಕಿಂತನೂ ಕಮ್ಮಿನೇ ಪ್ರಿಯರೇ. ಅಷ್ಟ್ರಲ್ಲೇ ನಾವು ಸ್ವಚ್ಛವಾಗಿ ಕೈನ ತೊಳ್ಕೊಳ್ಬೋದು. ಬಟ್ ಇವ್ರಿಗೆ ಕೈ ತೊಳಿಯಕ್ಕೆ ಒಬ್ರು, ನೀರ್ ಕೊಡೋರು ಇರ್ಬೇಕು, ಅದಕ್ಕೆ ಲೇಪನ ಹಾಕೋದಕ್ಕೊಬ್ರು ಬೇಕು, ಅದಾದ್ಮೇಲೆ ಅದನ್ನ ಕೈ ತೊಳೆದಾದ್ಮೇಲೆ ಕೈಗೆ ಒರೆಸ್ಕೊಳ್ಳೋದಕ್ಕೊಂದು ಬಟ್ಟೆ, ಅದಾದ್ಮೇಲೆ ಅವ್ರಿಗೊಂದು ಗೌರವ ತೋರ್ಸೋದಕ್ಕೆ ಇನ್ನೊಬ್ರು, ಈ ರೀತಿ ಅಲ್ಲಿದ್ದಂತ ಜನರುಗಳನ್ನೆಲ್ಲಾನು ಕೂಡ ಯಾವ ರೀತಿ ಅಂತಾರೆ, ಸ್ಲೇವ್ಸ್ ತರ, ತುಂಬಾ ಕೆಳಮಟ್ಟಕ್ಕೆ ನೋಡ್ಕೊಳ್ಳೋ ತರ ಆ ಒಂದು ಮೆಂಟಾಲಿಟಿ ಅವರಲ್ಲಿ ಬಂದು, ಆ ಒಂದು ಯಹೂದಿ ಅನ್ನೋ ಒಂದು ಸ್ಥಾನಮಾನ, ಗೌರವನ ಇವ್ರು ಕಿತ್ಕೊಂತ ಇದ್ರು ಹೊರತು ಯಹೂದಿಗಳಿಗೆ ಸಿಗ್ತಿರಲ್ಲ. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಈ ಒಂದು ಸಣ್ಣ ವಿಚಾರನ ಏನಾಗಿತ್ತು ಅಂತಂದ್ರೆ ತುಂಬಾ ದೊಡ್ಡದಾಗಿ ಇಂಪ್ಯಾಕ್ಟ್ ಎಲ್ಲಾಗಿತ್ತು ಅಂತಂದ್ರೆ ಆ ಒಂದು ಇಸ್ರೇಲ್ ಜನಾಂಗದಲ್ಲಿ ಆಗಿತ್ತು ಪ್ರಿಯರೇ. ಈ ಒಂದು ಸಣ್ಣ ಪುಟ್ಟ ವಿಚಾರಗಳು ಇನ್ನು ನಾವು ನೋಡ್ಬೇಕಾದ್ರೆ ಪ್ರಿಯರೇ, ಉಡುಪಿನ ವಿಚಾರದಲ್ಲಿ ಬೈಬಲ್ ಅಲ್ಲಿ ತುಂಬಾ ಇದೆ. ಉಡುಪು, ಆಮೇಲಿಂದ ಒಂದು ಕೇಶ ಅಂದ್ರೆ ಕೂದಲಿನ ಒಂದು ವಿಚಾರದಲ್ಲಿ, ಇದೆಲ್ಲ ವಿಚಾರದಲ್ಲಿ ಇದೆ. ಇದನ್ನೆಲ್ಲ ಪರ್ಫೆಕ್ಟ್ ಆಗಿ ಯಾರು ಮಾತಾಡಿದ್ರು ಅಂತ ನಾವು ನೋಡಿದಾಗ ಅಪೊಸ್ತಲ ಪೌಲು ಆ ಒಂದು ಪಂಚಸಪ್ತಮ ದಿನ ಆದ ನಂತರ ಹಲವಾರು ಗ್ರಂಥಗಳಲ್ಲಿ ಹಲವಾರು ರೀತಿಯಲ್ಲಿ ಉಲ್ಲೇಖ ಮಾಡಿದ್ರು. ಬಟ್ ಅದಕ್ಕಿಂತ ಮುಂಚಿತವಾಗಿ ಯೇಸು ಕ್ರಿಸ್ತರು ಒಬ್ರೆ ಆ ಒಂದು ಪವಿತ್ರಾತ್ಮನ ಧರಿಸ್ಕೊಂಡು ಇದ್ದಂತ ವ್ಯಕ್ತಿ. ಅವ್ರೊಬ್ರ ಕೈಯಲ್ಲಿ ಎಲ್ಲಾರುನುವೆ ಒಂದು ತಪ್ಪಾದಂತ ರೀತಿಯಲ್ಲಿ ಕಂಡುಹಿಡಿಯೋದಕ್ಕೋಸ್ಕರ, ಈ ಒಂದು ಒಂದು ತಪ್ಪಾದಂತ ರೀತಿ ಮಾಡಿಸೋದಕ್ಕೋಸ್ಕರ, ಹಿಡಿಯೋದಕ್ಕೋಸ್ಕರ ಪ್ರಯತ್ನ ಪಡ್ತಾ ಇದ್ದಾರೆ. ಬಟ್ ಈ ಒಂದು ಅಂಶದಲ್ಲಿ ಯೇಸು ಕ್ರಿಸ್ತರು ತುಂಬಾ ಜಾಗರೂಕತೆಯಿಂದ ಇದ್ಕೊಂಡು ಆ ಒಂದು ಜನರ ಒಂದು ಮಾತಿನ ಶೈಲಿಲಿ ಸಿಗಾಕೊಳ್ಳದೆ ಸರಿಯಾದ ರೀತಿಯಲ್ಲಿ ನಡ್ಕೊಂಡು ಹೋದ್ರು ಅನ್ನೋದನ್ನ ನಾವಿಲ್ಲಿ ನೋಡ್ತೀವಿ. ನೆಕ್ಸ್ಟ್ ಪ್ಯಾರಾ, ದಿವ್ಯಾ ಸಿಸ್ಟರ್ ರೀಡ್ ಮಾಡಿ. ಅವರು ಹೇಗೆ ದೇವಾಜ್ಞೆಗಳನ್ನು ಅಲಕ್ಷಿಸಿ ದೇವರು ನೇಮಿಸದಿರುವ ಅವರ ತಾಲ್ಮುದಿನದಲ್ಲಿರುವ ಸಾಂಪ್ರದಾಯಿಕವಾದ ತೊಳೆಯುವಿಕೆಗಳಿಗೆ ಅತಿ ಹೆಚ್ಚು ಗಮನವನ್ನು ಕೊಡುತ್ತಿರುವರೆಂಬುದಕ್ಕೆ ಯೇಸುವು ಅವರಿಗೆ ಒಂದು ಉದಾಹರಣೆಯನ್ನು ನೀಡಿದ್ದನು. ಆ ನಿದರ್ಶನವು ಮೋಶೆಯ ಧರ್ಮಶಾಸ್ತ್ರದಲ್ಲಿ ವಿಧಿಸಿರುವ ತಂದೆ ತಾಯಿಗಳನ್ನು ಸನ್ಮಾನಿಸುವ ಮತ್ತು ಇವರಲ್ಲಿ ಯಾರೊಬ್ಬರನ್ನು ಕೆಟ್ಟದ್ದಾಗಿ ಹೇಳಿ ದೂಷಿಸಿದರೆ
ಅವರಿಗೆ ಮರಣವಾಗಬೇಕೆಂಬುದರ ವಿಷಯವಾಗಿತ್ತು. ಆದರೆ ಈ ಆಜ್ಞೆಯು ತಾಲ್ಮುದ್ ಗ್ರಂಥದಲ್ಲಿ ಬದಲಿಸಲ್ಪಟ್ಟು, ಯಾವನಾದರೂ ತನ್ನನ್ನು ಮತ್ತು ತನಗಿರುವುದನ್ನು ದೇವರಿಗಾಗಿ ಮತ್ತು ಧಾರ್ಮಿಕ ಕಾರ್ಯಕ್ಕೆ ಉಪಯೋಗಿಸಲು ಪ್ರತಿಷ್ಠೆ ಮಾಡಿದ್ದಲ್ಲಿ ಅವರನ್ನು ಇದು ತಂದೆ ತಾಯಿಯರ ವಿಷಯವಾದ ನಿಯಮದಿಂದ ಮುಕ್ತಗೊಳಿಸಿತ್ತು. ತಾಲ್ಮುದಿನ ಅನುಸಾರವಾಗಿ ಹೀಗೆ ಮಾಡಿದ್ದಲ್ಲಿ ಆತನನ್ನು ತನ್ನ ತಂದೆ ತಾಯಿಗಳ ಬಗ್ಗೆ ಮಾಡಬೇಕಾದ ಕರ್ತವ್ಯಗಳಿಂದ ಬಿಡುಗಡೆ ಮಾಡಲಾಗಿತ್ತು. ಹೀಗೆ ಅವರು ತಮಗೆ ಬದಲಿಸಲು ಹಕ್ಕಿಲ್ಲದ ದೇವರು ನೇರವಾಗಿ ನೀಡಿರುವ ಈ ವಿಷಯಕ್ಕೆ ಸಂಬಂಧಿಸಿದ ಆಜ್ಞೆಗಳನ್ನು ನಿರರ್ಥಕ ಮಾಡಿದ್ದರು. ಥ್ಯಾಂಕ್ ಯು ಸಿಸ್ಟರ್. ಈ ಒಂದು ಆ ಕಾಲದಲ್ಲಿ ಏನಾಗಿದೆ ಅಂತಂದ್ರೆ, ಪ್ರಿಯ ಸಹೋದರ ಮತ್ತು ಸಹೋದರರೇ, ದೇವ ಜ್ಞಾನ ಅಂತಂದ್ರೆ ಯಾವ ತರ ಅಂತಂದ್ರೆ ಪ್ರಿಯರೇ, ಈಗ ಒಡಂಬಡಿಕೆ ಅನ್ನೋದೆಲ್ಲ ಇರುತ್ತೆ. ಮತ್ತೆ ನಾವು ನೋಡ್ಬೇಕಾದ್ರೆ ಈ ರೀತಿನೇ ನಡ್ಕೋಬೇಕು ಅಂತ ಅನ್ಬಿಟ್ಟು ಒಂದು ಪದ್ಧತಿನ ಆಲ್ರೆಡಿ ಇಸ್ರೇಲ್ ಜನರಿಗೆ ದೇವರು ನೇಮಕ ಮಾಡಿದ್ರು ಸತ್ಯವೇದದಲ್ಲಿ. ಆದ್ರೆ ಇಲ್ಲಿದ್ದಂತ ಪರಿಸರ ಸದಸ್ಯರು ಅದರಲ್ಲಿ ಕೆಲವೊಂದನ್ನ ಮಾತ್ರ ಬದಲಾಯಿಸಿ ಇವ್ರಿಗಾಗೋ ತರ ಒಂದು ಅನುಕೂಲಕ್ಕೆ ಬದಲಾಗೋ ತರ ಇನ್ನೂ ಒಂದು ತಾಲಬ್ ಅಂತಂದ್ರೆ ಏನು ಅಂತ ನಾವು ನೋಡ್ಬೇಕಾದ್ರೆ ಇನ್ನೊಂದು ರೀತಿಯ ಒಂದು ಪುಸ್ತಕ ತರ. ಈಗ ಉದಾಹರಣೆ ನಾವು ನೋಡ್ಬೇಕಾದ್ರೆ ಇದನ್ನೆಲ್ಲ ಮೈನ್ ಥಿಂಗ್ಸ್ ನಾವೆಲ್ಲ ಓದಕ್ ಹೋಗ್ಬೇಡಿ, ಸಬ್ ಥಿಂಗ್ಸ್ ಇದೆ ಇದನ್ನ ಓದಿ ಅಂತ ಅನ್ಬಿಟ್ಟು ಹಿಂಗೆ ಚಿಕ್ಕದಾಗಿ ಇದೆ, ಇದು ಚೊಕ್ಕವಾಗಿದೆ ಅಂತ ಅನ್ಬಿಟ್ಟು ಕೊಡಲ್ವಾ, ಆ ತರ ಪುಸ್ತಕಗಳನ್ನ ಆ ಒಂದು ರೀತಿಯಲ್ಲಿ ಇವ್ರಿಗೆ ಆದಂತ ರೀತಿ ಒಂದು ಮಾಡಿಫೈ ಮಾಡ್ಕೊಂಡಿರೋದು. ಏನಂದ್ರೆ ಮೋಶೆ ಕೊಟ್ಟದನ್ನ ಧರ್ಮಶಾಸ್ತ್ರನ ವಿರುದ್ಧವಾಗಿ ಇವ್ರು ಬೇರೆ ರೀತಿ ಮಾಡ್ಕೊಬಿಟ್ಟಿದ್ರು. ಹೆಂಗೆ ಈಗ ನೋಡ್ಬೇಕು, ಉದಾಹರಣೆ ನೋಡಿ, ತಂದೆ ತಾಯಂದಿರನ್ನ ಸನ್ಮಾನಿಸ್ಬೇಕು, ಮತ್ತೆ ಅವ್ರಿಗೆ ನಾವು ಗೌರವ ಕೊಡ್ಬೇಕು, ಅವ್ರ ಮುಪ್ಪಿನ ವಯಸ್ಸಿನಲ್ಲಿ ಮರಣದವರೆಗೂ ಕೂಡ ಅವ್ರನ್ನ ನಾವು ನೋಡ್ಕೋಬೇಕು ಅನ್ನೋದನ್ನೆಲ್ಲ ಇದೆ. ಬಟ್ ಇದನ್ನ ಮಾಡಕ್ಕಾಗ್ದೆ ಕೆಲವರು ಏನಾಗೋಗಿರ್ತಾರೆ ಅಂತಂದ್ರೆ ತಂದೆ ತಾಯಂದಿರನ್ನ ಬಿಟ್ಟು ಅವ್ರ ಪಾಡ್ಗೆ ಅವ್ರು ಇರ್ಲಿ ನಮ್ಮ ಪಾಡ ನಾವಿರ್ಲಿ ಅಂತ ಅನ್ನೋ ತರ ಬಂದಿರ್ತಾರೆ. ಇವ್ರಿಗೆಲ್ಲ ಈ ಒಂದು ದಂಡನೆ ಒಳಗಾಗ್ಬಾರ್ದು ಅಂತಂದ್ರೆ ಏನ್ ಮಾಡ್ಬಿಡೋರು ಅಂತಂದ್ರೆ ಸ್ವಲ್ಪ ಕಾಣಿಕೆನ ಕೊಟ್ಬಿಡೋದು, ಏನೋ ಒಂದು ರೀತಿ ಆಫರಿಂಗ್ಸ್ ತರ ಕೊಟ್ಬಿಟ್ಟು ಇದರಿಂದ ಅವ್ರಿಗೆ ವಿಮೋಚನೆ ಮಾಡ್ಕೊಂಡು ಈ ತಂದೆ ತಾಯಂದಿರ ಒಂದು ಕಟ್ಟಳೆಯಿಂದ ಬಿಡುಗಡೆ ಮಾಡ್ಕೊಂಡು ಬರುವಂತ ಒಂದು ಅವಕಾಶಗಳನ್ನ, ಅಂದ್ರೆ ಏನಂದ್ರೆ ಸರಳವಾಗಿ ತಪ್ಪಿಸ್ಕೊಳ್ಳುವಂತ ಒಂದು ಅವಕಾಶಗಳನ್ನ ಈ ಒಂದು ಪುಸ್ತಕಗಳಲ್ಲಿ ಏರ್ಪಾಟ್ ಮಾಡ್ಬಿಟ್ಟಿದ್ರು ಪ್ರಿಯರೇ. ಅಂದ್ರೆ ಉದಾಹರಣೆ ನಾವು ನೋಡ್ಬೇಕಾದ್ರೆ ಈಗ ಪಾಪ ಕ್ಷಮಾಪಣೆ ಕೇಳಿರ್ತೀರ ಪಾಠ. ಈ ಒಂದು ಪಾಪ ಕ್ಷಮಾಪಣೆ ಪಾಠದಲ್ಲಿ ಏನಿದೆ, ನಾವು ಮನ ಮರುಗಿ ದೇವರಲ್ಲಿ ಕಣ್ಣೀರಿಟ್ಟು ನಾವು ಮಾಡಿರೋ ಪಾಪಗಳನ್ನೆಲ್ಲ ಕ್ಷಮಿಸಿ ಅಂತ ಗೋಳಾಡಿದ್ರೆ ಆಗ ನಮ್ಮ ಒಂದು ಪಾಪ ದೇವ್ರು ಅದ್ರ ತಕ್ಕಂತೆ ನಾವೇನಾದ್ರೂ ಕೇಳ್ಕೊಂಡಿದ್ರೆ ಮತ್ತೆ ಮಾಡದೇ ಇದ್ರೆ ದೇವ್ರು ಕ್ಷಮಿಸ್ತಾರೆ. ಇಲ್ಲಿ ಇನ್ನೊಂದು ಏನಾಗಿತ್ತು ಅಂದ್ರೆ ಆಂಗಲ್ ಅಲ್ಲಿ, ನೀನ್ ಇಂತ ಒಂದು ಪಾಪ ಮಾಡಿದ್ಯಾ ಇಷ್ಟ ಕಾಣಿಕೆ ಹಾಕ್ಬಿಡು, ಇಂತ ಒಂದು ದ್ರೋಹ ಮಾಡಿದ್ಯಾ ಈ ರೀತಿ ಏನಾದ್ರು ಒಂದು ಬಲಿನ ಅರ್ಪಿಸ್ಬಿಡು, ಈ ರೀತಿ ನೀನ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಿನ್ ಪಾಪ ಕೊಲಾಪ್ಸ್ ಆಗ್ಬಿಡುತ್ತೆ ಅನ್ನೋ ತರ ಈ ಒಂದು ಆಲೋಚನೆ, ಬೇಡವಾದಂತ ಒಂದು ಆಲೋಚನೆಗಳನ್ನೆಲ್ಲ ಯಹೂದಿಗಳು ಮಧ್ಯದಲ್ಲಿ ಪರಿಸರಿಸಬೇಕಾದ್ರೆ ತುಂಬಿಟ್ಟಿದ್ರು ಪ್ರಿಯ ಸಹೋದರ ಮತ್ತು ಸಹೋದರ. ಆಜ್ಞೆಗಳಿಗೆ ವಿರುದ್ಧವಾದಂತ ಒಂದು ಆಜ್ಞೆಗಳನ್ನ ಏರ್ಪಾಟ್ ಮಾಡ್ಬಿಟ್ಟಿದ್ರು. ಇದರಿಂದ ಯೇಸು ಕ್ರಿಸ್ತರು ಏನ್ ಮಾಡ್ತಾರೆ ಅಂದ್ರೆ ಬೋಧನೆ ಮಾಡ್ಬೇಕಾದ್ರೆ ಕರೆಕ್ಟ್ ಆಗಿ ಬೋಧನೆ ಮಾಡ್ತಾರೆ. ನೋಡಿ ನೆಕ್ಸ್ಟ್ ಪ್ಯಾರಾದಲ್ಲಿ ಹೇಳ್ತಾರೆ, ನೋಡಿ ನೆಕ್ಸ್ಟ್ ಪ್ಯಾರಾ. ಯೇಸುವಿನ ಬೋಧನೆಯ ಮತ್ತು ಪರಿಸಯರ ಬೋಧನೆಗಳ ನಡುವಿದ್ದ ಭಿನ್ನಾಭಿಪ್ರಾಯವು ಇದೆ. ಇಬ್ಬರು ಪವಿತ್ರತೆಯನ್ನು ಮತ್ತು ದೇವಾಜ್ಞೆಗಳನ್ನು ಕಟ್ಟುನಿಟ್ಟಾದ ರೀತಿಯಲ್ಲಿ ಪಾಲಿಸುತ್ತೇವೆಂದು ಹೇಳಿಕೊಳ್ಳುತ್ತಿದ್ದರು. ಆದರೆ ಯೇಸುವು ದೇವರ ವಾಕ್ಯವನ್ನು ಹಿಡಿದುಕೊಂಡು ತಾಲ್ಮುದ್ ಗ್ರಂಥವನ್ನು, ಹಿರಿಯರಿಂದ ಬಂದ ಸಂಪ್ರದಾಯವನ್ನು ನಿರಾಕರಿಸಿದ್ದನು. ಹಾಗೂ ಪರಿಸಯರು ದೇವರ ವಾಕ್ಯವನ್ನು ನಿರಾಕರಿಸಿ ಸಂಪ್ರದಾಯವನ್ನು ಹಿಡಿದುಕೊಂಡಿದ್ದರು. ಕ್ರೈಸ್ತರಾಗಿ ನಾವು ಈ ದಿನದಲ್ಲಿ ಮಾಡುತ್ತಿರುವುದೇನು? ನಂಬಿಗಸ್ತಿಕೆ ಉಳ್ಳ ವಾಕ್ಯವನ್ನು, ಅಂದರೆ ನಮ್ಮನ್ನು ವಿವೇಕಿಗಳನ್ನಾಗಿ ಮಾಡಲು ಸಮರ್ಥವಾಗಿರುವ ದೇವರ ವಾಕ್ಯವನ್ನು ಭದ್ರವಾಗಿ ಹಿಡಿದುಕೊಳ್ಳೋಣ. ನಾವು ಸತ್ಯವೇದವನ್ನು ಅನುದಿನವೂ ವಿಮರ್ಶನಾತ್ಮಕವಾಗಿ ಹುಡುಕಿ ನೋಡುವವರಾಗೋಣ ಮತ್ತು ನಾವು ಅದರಲ್ಲಿರುವ ಪ್ರತಿಯೊಂದು ಭಿನ್ನಾಭಿಪ್ರಾಯಗಳನ್ನು ತೊರೆದು ಬಿಡುವವರಾಗೋಣ ಎಂಬುದೇ. ನೋಡಿ ಪ್ರಿಯರೇ, ಇಲ್ಲಿ ಎರಡು ಪಂಗಡಗಳ ಬಗ್ಗೆ ನಮ್ಗೆ ಇಲ್ಲಿ ಎಕ್ಸ್ಪ್ಲನೇಷನ್ ಕೊಡ್ತಾ ಇದಾರೆ. ಯೇಸು ಕ್ರಿಸ್ತರ ಒಂದು ಬೋಧನೆ, ಪರಿಸಯರ ಒಂದು ಬೋಧನೆ. ನೋಡಿ ಎರಡು ಬೋಧನೆಯನ್ನು ಕೂಡ ಒಂದೇ ತರ ಇತ್ತ ಅಂತಂದ್ರೆ ಎರಡು ಬೋಧನೆಯನ್ನು ಕೂಡ ಬೇರೆ ತರ ಇತ್ತು.
ಮೊದಲನೇದಾಗಿ ಯೇಸು ಕ್ರಿಸ್ತರು ಒಂದು ತಂದೆಯ ದೇವರಿಂದ ಹೊರಟು ಬಂದಂತ ಆ ಒಂದು ವಿಶೇಷವಾದಂತ ಒಂದು ಪಾಠಗಳನ್ನ ಮಾತ್ರ ಯೇಸು ಕ್ರಿಸ್ತರು ಅದರಲ್ಲಿರುವಂತ ವಿಚಾರಗಳನ್ನ ಮಾತ್ರ ಟಚ್ ಮಾಡ್ತಾ ಇದ್ರು. ಆದ್ರೆ ಈ ಒಂದು ಪರಿಸರಗಳು ಏನ್ ಮಾಡಿದ್ರು ಅಂದ್ರೆ ಇವ್ರಿಗೆ ಆಗೋ ತರ ಒಂದು ಪುಸ್ತಕ ಮಾಡ್ಕೊಬಿಟ್ಟಿದ್ರಲ್ಲ. ಅಂದ್ರೆ ಯಾವ ತರ, ಇದ್ರ ಬದ್ಲು ಇದನ್ ಮಾಡಿ, ನಿಮ್ಗೆ ಅದರಿಂದ ಒಂದು ಬಿಡುಗಡೆ ಉಂಟಾಗತ್ತೆ. ಇದ್ರ ಬದ್ಲು ನೀವು ಈ ರೀತಿ ಒಂದು ನಡ್ಕೊಳ್ಳಿ, ಇದನ್ನ ನಡ್ಕೋಬಹುದು, ನೀವು ಅದನ್ನ ಬಿಡ್ಬೇಕು ಅನ್ನೋ ತರ ಒಂದು ಸಬ್ ಕಾಂಟಿನೆಂಟ್ ಪುಸ್ತಕಗಳು. ಅಂದ್ರೆ ಏನು, ಧರ್ಮಶಾಸ್ತ್ರಿಗೆ ಅನುಗುಣ ಆಗೋ ತರ, ಅಂದ್ರೆ ಅದು ಗುಣವಾಗಿರೋದಲ್ಲ, ಅದರಲ್ಲಿ ಸ್ವಲ್ಪ ಸ್ವಲ್ಪ ಕೈ ಬಿಟ್ಟು ಕೆಲವೊಂದನ್ನು ಮಾತ್ರ ಉಪಯೋಗಿಸೋ ತರ ಅಂತ ಒಂದು ಪುಸ್ತಕಕ್ಕೆ ಪ್ರಾಯೋರಿಟಿ ಯಾರು ಕೊಡ್ತಾ ಇದ್ರು ಅಂದ್ರೆ ಪರಿಸರಗಳು ಕೊಡ್ತಾ ಇದ್ರು. ಈಗ ಯೇಸು ಕ್ರಿಸ್ತರು ಬಂದ್ರು, ಎಲ್ರ ಮಧ್ಯದಲ್ಲೂ ಕೂಡ ಅವರು ಪರಿಪಕ್ವವಾಗಿ ಮಾತನಾಡಿ ಈ ಒಂದು ವಿಚಾರ ಇದಕ್ಕೆ ಬೋಧನೆ ಮಾಡ್ತಾ ಇರೋದು ಅಂತ ಅನ್ಬಿಟ್ಟು ಎಷ್ಟು ನಂಬಿಕೆಯಿಂದ ಅವ್ರೆಲ್ಲರಿಗೂ ಹೇಳ್ತಾರೆ. ನಮ್ಮನ್ನು ವಿಮೋಚನೆಗೊಳಿಸೋ ತರ ಒಂದು ಮಾರ್ಗಸೂಚನೆಯನ್ನು ಕೂಡ ಕೊಡ್ತಾರೆ ಪ್ರಿಯರೇ. ಬರೀ ಆಗಿನ ಕಾಲದವ್ರಿಗೆಲ್ಲ ರೀ, ನಮಗೂ ಕೂಡ ಈಗಲೂ ಕೂಡ ಪಾಠಗಳಿದೆ. ಯೇಸು ಕ್ರಿಸ್ತರು ನಡೆದು ಮಾಡಿರುವಂತ ಒಂದು ಹಲವಾರು ವಿಚಾರಗಳನ್ನ ನಾವು ಡಿಕೋಡ್ ಆಗಿ ನಾವು ನೋಡ್ಬೇಕಾದ್ರೆ ತುಂಬಾ ವಿಶೇಷವಾಗಿದೆ ಪ್ರಿಯ ಸೋದರ ಮತ್ತು ಸೋದರರೇ. ಇಷ್ಟೆಲ್ಲ ಅಂಶಗಳನ್ನ ದೇವರು ನಮಗ್ ಕೊಟ್ಟಿರ್ಬೇಕಾದ್ರೆ, ದೇವರ ಒಂದು ವಾಕ್ಯನ ಈ ರೀತಿ ಹೇಳ್ತಾ ಇದೆ ಅಂತ ನಾವು ತಿಳ್ಕೊಬೇಕಾದ್ರೆ ಅದ್ರ ಪ್ರಕಾರನೇ ನಾವು ಪಾಲನೆ ಮಾಡ್ಬೇಕೆ ಹೊರತು ಅದನ್ನ ಬಿಟ್ಟು ಬೇರೆ ರೀತಿ ಭಿನ್ನಾಭಿಪ್ರಾಯನ ಮಾಡ್ಕೋಬಾರ್ದು. ಉದಾಹರಣೆ ನಾವು ನೋಡ್ಬೇಕಾದ್ರೆ ಈಗ್ಲೂ ಕೂಡ ನಮ್ಗೇನೊಂದು ಪಾಠ ಅಂತಂದ್ರೆ, ನಾವು ಕೂಡ ಹೆಚ್ಚಾಗಿ ಸತ್ಯವೇದ ಏನ್ ಹೇಳುತ್ತೋ ಅದನ್ನ ಪಾಲನೆ ಮಾಡೋಣ. ಅದ್ರ ಬದಲಾಗಿ ಸೋದರಿಗಳು ಈ ರೀತಿ ಮಾಡ್ಬೋದು, ಈ ರೀತಿ ಮಾಡಬಹುದು ಅಂತ ಅನ್ಬಿಟ್ಟು ಏನೇ ಒಂದು ಬದಲಾವಣೆಗಳನ್ನ ತಂದ್ರೂ ಕೂಡ ಅದು ಬೇಕಾಗಿಲ್ಲ ಪ್ರಿಯರೇ. ನಮ್ಗೆ ಸತ್ಯವೇದ ಏನ್ ಹೇಳುತ್ತೋ ಅದ್ರ ಪ್ರಕಾರನೇ ನಾವು ಮಾಡ್ಬೇಕು. ಎಲ್ಲದಕ್ಕೂ ಏನೇ ಮಾತಾಡಿದ್ರು ಏನೇ ಹೇಳಿದ್ರು ಕೂಡ ವಾಕ್ಯ ರೆಫರೆನ್ಸ್ ಇರ್ಬೇಕು. ಆ ರೀತಿ ಇದ್ರೇನೆ ನಾವು ಮಾಡೋದಕ್ಕೆ ಸಾಧ್ಯ. ಸೊ ಇಲ್ಲಿಗೆ ಇವತ್ತಿನ ಒಂದು ಪಾಠ ನಾವು ನೋಡುವಂತರಾಗಿಲ್ಲ. ನೆಕ್ಸ್ಟ್ ಈಗ ಇನ್ನು ಕೆಲವು ಸಮಯಗಳವರೆಗೆ ನಾವು ನಾಳೆ ನಡೆಯುವಂತ ಒಂದು ಮೀಟಿಂಗ್ ಬಗ್ಗೆ ನಾವು ಡಿಸ್ಕಷನ್ ಮಾಡುವಂತರಾಗಿಲ್ಲ. ಎಸ್ಪೆಷಲಿ ಪ್ರಿಯ ಸೋದರ ಮತ್ತು ಸೋದರರೇ, ಎಲ್ರೂ ಕೂಡ ಗಮನಿಸಿರುವಂತ ಒಂದು ವಿಚಾರ, ನಾಳೆ ನಾವು ಪ್ರಭುರಾತ್ರಿ ಭೋಜನಕ್ಕೆ ನಾವು ಹೋಗ್ತಾ ಇದೀವಿ. ಹಾಗೇನೆ ಈ ಒಂದು ಮೇಜಿಗೆ ನಾವು ಹೆಚ್ಚಾಗಿ ಹಲವಾರು ದಿನಗಳಿಂದ ಹಲವಾರು ರೀತಿಯ ಒಂದು ಪಾಠಗಳನ್ನ ನಾವು ಕೇಳಿಕೊಂಡು ಆ ಒಂದು ಪಾಠದಲ್ಲಿ ನಮ್ಮ ಮನಸ್ಸು ಮತ್ತೆ ನಮ್ಮ ಒಂದು ಜ್ಞಾನನ ಅದರಲ್ಲಿ ಇಟ್ಟಿದ್ದೀವಿ. ಅದರಲ್ಲೇನೆ ಹೆಚ್ಚಾಗಿ ನಾವು ಅವಲಂಬಿಸ್ಕೊಂಡಿದೀವಿ ಪ್ರಿಯರೇ. ಇದು ಬರೀ ಹೀಗೆ ಇದೆ ಅಲ್ಲ ರೀ, ಈ ಒಂದು ಜೀವನ ಅಟ್ ದಿ ಎಂಡ್ವರ್ಗು, ಈ ಒಂದು ಶೋಧನೆ ಕಾಲ ಮುಗಿಯೋವರ್ಗು, ಅಂದ್ರೆ ಏನು, ಈ ಒಂದು ಮರಣದ ವೇದನೆವರ್ಗುನು ಕೂಡ ನಾವಿರ್ಬೇಕು. ಈಗ ವರ್ಷಕ್ಕೆ ಒಂದು ಸಾರಿ ನಾವು ಪ್ರಭುರಾತ್ರಿ ಭೋಜನ ಆಚರಣೆ ಮಾಡ್ಬೇಕಾದ್ರೆ ನಮ್ಮಲ್ಲಿ ಮನಸ್ಥಿತಿನೇ ಆಗ್ಲಿ, ನಮ್ಮ ಒಂದು ಗುಣಲಕ್ಷಣಗಳಲ್ಲೇ ಆಗ್ಲಿ, ಎಲ್ಲದ್ರಲ್ಲೂ ಕೂಡ ನಾವು ಸರಿಯಾದ ಮಾರ್ಗದಲ್ಲಿ ನಡ್ಕೊಂಡು ಹೋಗೋದಿಕ್ಕೆ ಸಿದ್ಧತೆನ ನಾವು ಮಾಡ್ಕೋಬೇಕು. ನಾಳೆ ನಾವು ಏನ್ ಮಾಡ್ಬೇಕು ಅಂತಂದ್ರೆ, ಎಸ್ಪೆಷಲಿ ಪ್ರಿಯರೇ, ನಾಳೆ ಪ್ರಭುರಾತ್ರಿ ಭೋಜನ ಇರೋದ್ರಿಂದ ಹಲವಾರು ಜನರಿಗೆ ಹಲವಾರು ರೀತಿಯ ಒಂದು ಶೋಧನೆಗಳು ಸ್ಟಾರ್ಟ್ ಆಗಿರುತ್ತೆ. ಇವತ್ತಿಂದನೇ ಸ್ಟಾರ್ಟ್ ಆಗಿರುತ್ತೆ, ನಾಳೆಯಿಂದನಾದ್ರೂ ಸ್ಟಾರ್ಟ್ ಆಗುತ್ತೆ. ಯಾಕೆ ಈ ತರ ಆಗುತ್ತೆ ಅಂತಂದ್ರೆ, ಟ್ರಯಲ್ಸ್ ಖಂಡಿತವಾಗ್ಲು ಏಸು ಕ್ರಿಸ್ತರಿಗೂ ಆರಂಭ ಆಯ್ತು ಪ್ರಿಯ ಸೋದರ ಮತ್ತು ಸೋದರರೇ. ಪಸ್ಕದ ಇಂದಿನ ದಿನದಲ್ಲಿ ಏಸು ಕ್ರಿಸ್ತರಿಗೂ ಕೂಡ ಆ ಒಂದು ಯಾವ ರೀತಿ ಮಾಡ್ಬೇಕು ಅನ್ನೋದನ್ನೆಲ್ಲ ಆ ತರ ಒಂದು ಶೋಧನೆ ಕಾಲಗಳು ಸ್ಟಾರ್ಟ್ ಆಗಿತ್ತು. ಹಾಗೇನೆ ನಮಗೂ ಕೂಡ ನೋಡಿ, ಈ ಒಂದು ಪಸ್ಕನ ನಾವು ಆಚರಣೆ ಮಾಡ್ಬೇಕಾದ್ರೆ ನಮ್ಮ ಒಂದು ಮನಸ್ಥಿತಿ ಒಂದು ಶುದ್ಧ ಭಾವದಿಂದ, ತಗ್ಗಿದ ಮನೋಭಾವದಿಂದ ನಾವು ಇಟ್ಕೊಂಡು ನಾಳೆ ಆ ಒಂದು ಮೇಜಿಗೆ ಸರಿಯಾದ ಸಮಯಕ್ಕೆ ನಾವು ಹೋಗುವಂತವರಾಗಿರೋಣ. ಏನಕ್ಕಂದ್ರೆ ಎಲ್ಲಾ ಒಂದು ಸಭೆಯಲ್ಲೂ ಕೂಡ ಡಿಸ್ಕಷನ್ ಆಗಿರುತ್ತೆ, ಇಂತಿಂತ ಸಮಯಕ್ಕೆ ಅಲ್ಲಿಗೆ ಬರ್ಬೇಕು ಅಂತ ಅನ್ಬಿಟ್ಟು ಆ ಸಮಯನ ನಾವು ಕೀಪ್ ಅಪ್ ಮಾಡಿ ನಾವು ಒಂದು ಒಳ್ಳೆ ಮಾದರಿನ ತೋರ್ಸುವಂತರಾಗಿರೋಣ ಪ್ರಿಯರೇ. ಯಾಕೆ ಅಂತ ನಾವು ನೋಡ್ಬೇಕಾದ್ರೆ, ಸರಿಯಾದ ಸಮಯಕ್ಕೆ ನಾವೇನಾದ್ರು ಹೋದ್ವಿ ಅಂತಂದ್ರೆ ಎಲ್ರಲ್ಲೂ ಕೂಡ ಸಮಾಧಾನನ ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಏನಾದ್ರು ನಾವು ಸ್ವಲ್ಪ ಬೇಗ ಏನೋ ಆತರದಲ್ಲಿ ಏನಾದ್ರು ಮಾಡಕ್ ಹೋದ್ರೆ ಅಲ್ಲಿಂದನೇ ನಮ್ಗೆ ಏನಾಗುತ್ತೆ ಅಂತಂದ್ರೆ ದಿಗಿಲು ಉಂಟಾಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ ಪ್ರಿಯರೇ. ಹಾಗಿರೋದ್ರಿಂದ ನಾವು ನಾಳೆ ಆದಷ್ಟು ಸರಿಯಾದ ಸಮಯಕ್ಕೆ ಈ ಗನಿಷ್ಠ ಪಟ್ಟಂತ ಆ ಒಂದು ಹೇಳಿರುವಂತ ಒಂದು ಸಮಯಕ್ಕೆ ಅಲ್ಲಿಗೆ ಸೇರಿ
ನಮ್ಮನ್ನ ನಾವು ಶುದ್ಧೀಕರಣ ಮಾಡ್ಕೋಬೇಕು. ಏನಕ್ಕೆ ನಮ್ ಜೀವಿತದಲ್ಲಿ ಪ್ರೇಯರ್ ಇಂಪಾರ್ಟೆಂಟ್ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಪ್ರಿಯ ಸಹೋದರ ಮತ್ತು ಸಹೋದರರೇ. ಏನು 2 ನಿಮಿಷ 3 ನಿಮಿಷ 1 ಸೆಕೆಂಡ್ ಅದಲ್ಲ ರೀ. ನಾವು ಯಾವ ರೀತಿ ದೇವ್ರು ನಮ್ಮನ್ನ ಕೃತಜ್ಞತೆಯನ್ನ ಕೊಟ್ಟಿದ್ದಾರೆ, ಅದನ್ನ ನಾವು ದೇವ್ರು ನಮ್ಮನ್ನ ಯಾವ ರೀತಿ ಕಾಪಾಡಿ ಇದುವರೆಗೂ ನಡ್ಸ್ಕೊಂಡ್ ಬಂದಿದ್ದಾರೆ, ಅದಕ್ಕೆಲ್ಲಾನು ನಾವು ನೆನೆಸಿ ಅವ್ರಿಗೆ ಒಂದು ಕೃತಜ್ಞತೆನ ಸಲ್ಲಿಸಿ ಈ ಒಂದು ಮೇಜಿಗೆ ನಾವು ಹೋಗ್ಬೇಕು. ಏನಕ್ಕಂದ್ರೆ ಸರಳವಾಗಿ ನಾವು ಥಿಂಕ್ ಮಾಡೋಣ ನೋಡಿ. ಆ ಒಂದು ಶಿಲುಬೆ ಮರಣದಲ್ಲಿ ನೀವು ಇರ್ಬೇಕಾಗಿತ್ತು. ಅಂತ ಒಂದು ಘನಘೋರವಾದಂತ ತಪ್ಪು ಪಾಪಗಳನ್ನ ಮಾಡಿರುವಂತ ನಮ್ಮನ್ನ ಯೇಸು ಕ್ರಿಸ್ತರು ಅವರ ರಕ್ತ ಮುಖಾಂತರ ನಮ್ಮನ್ನ ಶುದ್ಧೀಕರಣ ಮಾಡಿ ನಮಗೆ ಬಿಳು ನಿಲುವಂಗಿನ ಕೊಟ್ಟು ಆ ಒಂದು ಮೇಜಿಗೆ ಕರ್ಕೊಂಡು ಹೋಗ್ತಾ ಇದಾರೆ. ಆಗಿರ್ಬೇಕಾದ್ರೆ ನಾವು ಕೂಡ ನಮ್ಮ ಒಂದು ಪ್ರಾರ್ಥನೆಯಲ್ಲಿ ಆಗ್ಲಿ ಅಂತ ಒಂದು ವಿಶೇಷವಾದಂತ ರೀತಿಯಲ್ಲಿ ಪ್ರಾರ್ಥನೆ ನಮ್ಮಲ್ಲೂ ಕೂಡ ಇರ್ಬೇಕು ರೀ. ಇದಾದ್ಮೇಲೆ ನೆಕ್ಸ್ಟ್ ಈಗ ಪ್ರಭುರಾತ್ರಿ ಭೋಜನದಲ್ಲಿ ಕೆಲವೊಂದು ವಾಕ್ಯಗಳನ್ನ ಓದಿಸ್ತಾರೆ ಪ್ರಿಯರೇ. ಆ ಒಂದು ವಿಮೋಚನಾ ಕಾಂಡದಲ್ಲೇ ಆಗ್ಲಿ ಯೋಹಾನದಲ್ಲೇ ಆಗ್ಲಿ ಇವೆಲ್ಲಾ ವಾಕ್ಯಗಳನ್ನ ನಾವು ಓದಿರ್ಬೇಕಾದ್ರೆ ಯೇಸು ಕ್ರಿಸ್ತರು ಪ್ರಭುರಾತ್ರಿ ಭೋಜನ ಪಸ್ಕ ಹಬ್ಬ ಹೆಂಗ್ ಸ್ಟಾರ್ಟ್ ಆಯ್ತು, ಆ ಪಸ್ಕಕ್ಕಾಗಿ ಯೇಸು ಕ್ರಿಸ್ತರು ಯಾವ ರೀತಿ ಅವರು ಸಿದ್ಧತೆ ಮಾಡ್ಕೊಂಡ್ರು, ಪಸ್ಕದ ಎಷ್ಟು ಕಷ್ಟನ ಅನುಭವಿಸಿ ಎಂತ ಒಂದು ಮರಣಕರವಾದಂತ ಒಂದು ವೇದನೆನ ಅನುಭವಿಸಿ ಅವರು ಇಡೀ ಲೋಕಕ್ಕೆ 2ನೇ ಆದಾಮನಾಗಿ ಮರಣನ ಅನುಭವಿಸಿದ್ರು ಅನ್ನೋ ಒಂದು ವಿಚಾರನ ಆ ಒಂದು 5 ವಾಕ್ಯಗಳಲ್ಲಿ ನಾವು ಮೆಡಿಟೇಷನ್ ಮಾಡ್ಬೇಕು ರೀ. ಸಹೋದರ ಸಹೋದರಿ ಓದಬೇಕಾದ್ರೆ ಅದನ್ನ ನಾವು ಧ್ಯಾನ ಮಾಡ್ಕೋಬೇಕು. ಅದಾದ್ಮೇಲೆ ಪ್ರಿಯರೇ ಒಂದೊಳ್ಳೆ ಪಾಠನ ದೇವರು ಏರ್ಪಾಟ್ ಮಾಡಿರ್ತಾರೆ ಪ್ರಿಯರೇ. ಪ್ರತಿಯೊಬ್ಬ ಸಹೋದರ ಸಹೋದರಿಗೂ ಕೂಡ ಆ ಒಂದು ಪಾಠನೂ ಕೂಡ ನಾವು ಕೇಳಿ ನೆಕ್ಸ್ಟ್ ಬರೋದೇ ಯಾವುದು ಅಂತ ನಾವು ನೋಡ್ಬೇಕಾದ್ರೆ ತುಂಬಾ ವಿಶೇಷವಾದಂತದ್ದು ಯಾವುದು, ಆ ಒಂದು ಮೇಜಿಗೆ ಹೋಗುವಂತ ಒಂದು ಕ್ಷಣಗಳು ಪ್ರಿಯರೇ. ನಮ್ಮನ್ನ ನಾವು ಸಿದ್ಧಪಡಿಸ್ಕೊಂಡು ಒಂದು ವಿಶೇಷವಾಗಿ ಆ ಒಂದು ಮೇಜಿಗೆ ನಾವು ಹೋಗುವಂತವರಾಗಿರ್ಬೇಕು ಪ್ರಿಯ ಸಹೋದರ ಮತ್ತು ಸಹೋದರರೇ. ಸರಳವಾಗಿ ನಾವು ಹೇಳ್ಬೇಕಾದ್ರೆ ಈ ಒಂದು ಮೇಜಿಗೆ ಆ ಒಂದು ರೊಟ್ಟಿ, ಆ ಪಾತ್ರೆ ಒಳಗಡೆ ಇರುವಂತ ದ್ರಾಕ್ಷಾರಸ, ಈ 3 ಥಿಂಗ್ಸ್ ನಾವು ತುಂಬಾ ಇಂಪಾರ್ಟೆಂಟ್ ನೋಡಿ. ರೊಟ್ಟಿ ಬಂದು ಯೇಸು ಕ್ರಿಸ್ತನ ದೇಹಕ್ಕೆ ಸೂಚಕವಾಗಿದೆ. ಪಾತ್ರೆ ಬಂದು ಕಷ್ಟ ಸಂಕಟಗಳಿಗೆ ಸೂಚಕವಾಗಿದೆ. ಅದಾದ್ಮೇಲೆ ಆ ಒಂದು ದ್ರಾಕ್ಷಾರಸ ಬಂದು ಕ್ರಿಸ್ತನ ಒಂದು ರಕ್ತಕ್ಕೆ ಸೂಚಕವಾಗಿದೆ. ಇದನ್ನೆಲ್ಲ ನಾವು ನೋಡ್ಬೇಕಾದ್ರೆ ಇದೆಲ್ಲ ಸುಮ್ನೆನಾ? ಶ್ರಮೆ ರೀ. ಇದೆಲ್ಲ ಏನಾಗಿದೆ ಅಂತಂದ್ರೆ ಕಷ್ಟ ಸಂಕಟಗಳ ಶ್ರಮೆನ ಕ್ರಿಸ್ತನ್ಗೋಸ್ಕರ ಸತ್ಯಕ್ಕೋಸ್ಕರ ಅನುಭವಿಸ್ತೀನಿ ಅನ್ನೋ ಒಂದು ಒಡಂಬಡಿಕೆನ ನಾವು ಮಾಡ್ಕೊಂಡು ಆ ಒಂದು ಪಾನ ಪಾತ್ರೆಗೆ ಹೋಗ್ಬೇಕು ಪ್ರಿಯರೇ. ಸೊ ಮೊದಲನೇದಾಗಿ ಆ ಒಂದು ರೊಟ್ಟಿನ ಏನ್ ಮಾಡ್ತಾರೆ ಅಂತಂದ್ರೆ ತಗೋಬರ್ತಾರೆ. ನಾವ್ ಆ ಒಂದು ರೊಟ್ಟಿನ ತಗೊಂಡು ಪ್ರಾರ್ಥನೆ ಮಾಡಿ ಮುರಿದು ಸಹೋದರಗಳು ಏನ್ ಮಾಡ್ತಾರೆ ಅಂತಂದ್ರೆ ನಿಮ್ಮ ಹತ್ರ ತಗೋಬರ್ತಾರೆ ಪ್ರಿಯರೇ. ಅದ್ರಲ್ಲಿ ಒಂದು ಪಾಲ್ನ ನೀವು ಮುರಿಬೇಕು. ನಿಮಗೆ ಏನ್ ಸಾಮರ್ಥ್ಯ ಇದೆಯೋ ಆ ಒಂದು ಪಾಲ್ನ ಮಾತ್ರ ಮುರಿಬೇಕು ರೀ. ಅಷ್ಟು ಸಾಮರ್ಥ್ಯ ಇದೆ ಅಂದ್ಬಿಟ್ಟು ತಿನ್ಬಿಡೋದಲ್ಲ. ಅದ್ರಲ್ಲಿ ಸ್ವಲ್ಪ ಎಷ್ಟು ಸ್ವಲ್ಪ ಆಗುತ್ತೋ ಅಷ್ಟು ಸ್ವಲ್ಪ ನಿಮ್ಮ ಒಂದು ಕೆಪಾಸಿಟಿಗೆ ಒಂದು ತುತ್ತಿಗೆ ಎಷ್ಟಾಗುತ್ತೋ ಅಷ್ಟು ರೊಟ್ಟಿನ ಮುರಿದು ನೀವು ಅದನ್ನ ಮುರಿಯೋದು ಏನ್ ಸೂಚನೆ ಅಂತ ನಾವು ನೋಡ್ಬೇಕಾದ್ರೆ ಕ್ರಿಸ್ತನ ಒಂದು ಮಾಂಸನ ನಾನು ಕೂಡ ಮುರಿದು ತಿಂತಾ ಇದ್ದೀನಿ ಅನ್ನೋ ಒಂದು ಮನೋಭಾವದಲ್ಲಿ ನನಗೋಸ್ಕರ ಯೇಸು ಕ್ರಿಸ್ತರು ಸಂಕಟ ಪಟ್ಟಿದ್ದಾರೆ, ಅವ್ರಿಗೋಸ್ಕರ ನಾನು ಪ್ರಯಾಸ ಪಡೋದಕ್ಕೆ ಸಿದ್ಧನಾಗ್ತೀನಿ ಅನ್ನೋ ಒಂದು ಮುರಿದು ಆ ಒಂದು ರೊಟ್ಟಿನ ತಗೊಂಡು ನಾವು ಅದನ್ನ ಪ್ರಾರ್ಥನೆ ಮಾಡಿ ತಿನ್ಬೇಕು ಪ್ರಿಯ ಸಹೋದರ ಮತ್ತು ಸಹೋದರರೇ. ಅದು ದೊಡ್ಡದಾಗಿ ಏನ್ ಮುರಿಯೋದಲ್ಲ, ಸ್ವಲ್ಪ ಚಿಕ್ಕದಾಗಿ ಒಂದು ತುತ್ತಿಗೆ ಏನು ಫುಲ್ ಒಂದು ರೊಟ್ಟಿನೇ ಮುರಿದ್ಬಿಟ್ಟು ತಿಂತೀವಿ ಎಲ್ಲ. ಒಂದು ತುತ್ತಿಗೆ ಎಷ್ಟಾಗುತ್ತೋ ಅಷ್ಟನ್ನ ಮಾತ್ರ ನಾವು ಕರೆಕ್ಟ್ ಆಗಿ ತಗೊಂಡು ನಾವು ಅದನ್ನ ತಗೊಳ್ಳೇಬೇಕು. ಕರೆಕ್ಟ್ ಆಗಿ ಪ್ರಾರ್ಥನೆ ಪೂರ್ವಕವಾಗಿ ನಮ್ಮ ವೈಯಕ್ತಿಕವಾದಂತ ಒಂದು ಪ್ರಾರ್ಥನೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಆ ಒಂದು ರೊಟ್ಟಿನ ನಾವು ಸೇವನೆ ಮಾಡ್ಬೇಕು ಪ್ರಿಯರೇ. ಅದಾದ ಮೇಲೆ ಆ ಪಾನ ಪಾತ್ರೆ ಇದೆಯಲ್ಲ, ಆ ಕಪ್ಪು ಒಳಗಡೆ ದ್ರಾಕ್ಷಾರಸನ ಕೊಡ್ತಾರೆ. ಕಪ್ಪು ಏನಕ್ಕೆ ಸೂಚನೆ ಅಂತಂದ್ರೆ ಸಂಕಟ ಕಷ್ಟನ ಸೂಚಿಸುತ್ತೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ನೋಡಿ ಯೇಸು ಕ್ರಿಸ್ತ ರಕ್ತ ಸರಳವಾಗಿ ಬಂದಿಲ್ಲ ರೀ. ತುಂಬಾ ಕಷ್ಟ ಸಂಕಟಗಳನ್ನ ಕೊಟ್ಟು ತುಂಬಾ ವಿಪರೀತ ಹಿಂಸೆನ ಕೊಟ್ಟು ಆ ರಕ್ತನ ಭೂಮಿಗೆ ಬರಮಾಗಿಸ್ಬಿಟ್ಟಿದ್ದಾರೆ ಆಗಿನ ಕಾಲದಲ್ಲಿದ್ದಂತ ರೋಮನ್ ಸೋಲ್ಜರ್ಸ್ಗಳು. ಬಟ್ ಇದೆಲ್ಲ ನಾವು ನೋಡುವ ಛಾಯೆ. ನಿಜ ಸ್ವರೂಪವಾಗಿ ನಾವು ನೋಡ್ಬೇಕಾದ್ರೆ ಆ ಒಂದು ಪಾತ್ರೆ
ನಮ್ಗೇನಾಗಿದೆ ಅಂದ್ರೆ ಆ ಒಂದು ಪಾತ್ರೆಗೆ ನಾವು ಕೈ ಹಾಕ್ತಿದೀವಿ ಅಂತ ನಾವು ನೋಡ್ಬೇಕಾದ್ರೆ ನಮ್ಮನ್ನ ನಾವು ಶುದ್ಧೀಕರಣ ಮಾಡ್ಕೋಬೇಕು. ನಮ್ಮಲ್ಲಿ ಏನಾದ್ರು ಲೋಪ ದೋಷಗಳು ಏನೇ ಇದ್ರು ಕೂಡ ಅದನ್ನ ಸ್ಟಾರ್ಟಿಂಗ್ ಪ್ರೇಯರ್ ಅಲ್ಲೇ ನಾವು ಒಪ್ಪಿಸ್ಕೊಟ್ಟು ಅದನ್ನ ವಿಮೋಚನೆ ಹೊಂದ್ಕೊಂಡು ನಾವು ಬರ್ಬೇಕು. ಇಲ್ಲ ನಾನು ತಗೊಳಲ್ಲ, ನಾನು ಮಾಡಲ್ಲ, ಅವೆಲ್ಲ ಮಾಡಬಾರ್ದು ಪ್ರಿಯರೇ. ನಾವು ತಗೋಬೇಕು, ಪ್ರೇಯರ್ ಫುಲ್ ಆಗಿ ನಾವು ತಗೋಬೇಕು. ಆ ಒಂದು ಪಾತ್ರೆನ ತಗೊಂಡು ಪ್ರಾರ್ಥನೆ ಮಾಡ್ಕೊಂಡು ಆ ಆ ಒಂದು ಕಪ್ಪನ್ನ ಪ್ರತಿಯೊಬ್ಬರಿಗೂ ಕೂಡ ಕೊಡ್ತಾರೆ. ಕೊಟ್ಟಾಗ ತಗೊಂಡು ಅದನ್ನು ಕೂಡ ಪ್ರಾರ್ಥನೆ ಮಾಡಿ ಆ ಒಂದು ಪ್ರಾರ್ಥನೆಯಲ್ಲೂ ಕೂಡ ನಮ್ಮನ್ನ ನಾವು ಅನುಭವಿಸಿ ಆ ಒಂದು ಪ್ರಾರ್ಥನೆಯಲ್ಲಿ ನಾವು ಆ ಒಂದು ದ್ರಾಕ್ಷಾರಸನ ಸೇವನೆ ಮಾಡಿದ ನಂತರ ಪ್ರಿಯರೇ ನಾವೆಲ್ಲರೂ ಕೂಡ ಏನ್ ಮಾಡ್ಬೇಕು ಅಂತಂದ್ರೆ ಒಂದು ಹೊಸದಾಗಿ ಒಂದು ಒಡಂಬಡಿಕೆನ ಮಾಡ್ಕೋಬೇಕು ದೇವರ ಹತ್ರ, ಯೇಸು ಕ್ರಿಸ್ತರ ಹತ್ರ. ಈ ಒಂದು ಪಾನ ಪಾತ್ರೆಗೆ ಇದುವರೆಗೂ ನಮ್ಮನ್ನ ಕಾದು ನಡ್ಸ್ಕೊಂಡ್ ಬಂದಿದ್ದಾರೆ. ಮುಂದಿನ ವರ್ಷದಲ್ಲಿ ದೇವ್ರ ಚಿತ್ತ ಏನಿದೆಯೋ ಅಂತ ನಮ್ಗ್ ಗೊತ್ತಿಲ್ಲ. ಬಟ್ ನಮ್ಮ ಒಂದು ಜೀವಿತದ ಅಂಶ ಇರೋವರೆಗೂ ಕೂಡ ಒಂದು ಒಡಂಬಡಿಕೆನ ಮಾಡ್ಕೊಂಡು ಅದ್ರ ಪ್ರಕಾರ ನಾನ್ ನಡೀತೀನಿ ಅಂತ ಅಂದ್ಬಿಟ್ಟು ಹೊಸದಾದಂತ ಒಂದು ಒಡಂಬಡಿಕೆ ಮಾಡ್ಕೊಂಡು ಈ ಒಂದು ಪಾನ ಪಾತ್ರೆ ನಿಮ್ಗೊಬ್ರಿಗೆ ಎಲ್ಲರಿ ಅಕ್ಕಪಕ್ಕದಲ್ಲಿರೋರ್ಗೋಸ್ಕರ ಎಲ್ಲಾರ್ಗೋಸ್ಕರನು ಕೂಡ ಶ್ರಮೆನ ನಾನು ಅನುಭವಿಸಕ್ ನಾ ಸಿದ್ಧನಾಗಿದ್ದೀನಿ. ಏನಕ್ಕೆ ಅಂತಂದ್ರೆ 1 ಯೋಹನ 3:16 ಏನ್ ಹೇಳ್ತಾರೆ ಅಂತಂದ್ರೆ ಒಂದು ವಾಕ್ಯ ಇದೆ, ನೋಡಿ ಬೈಬಲ್ ತೆಗಿರಿ. 1 ಯೋಹನ 3ನೇ ಅಧ್ಯಾಯ ಒಂದ್ ನಿಮಿಷ ಸಿಸ್ಟರ್ಸ್. 1 ಯೋಹನ 3ನೇ ಅಧ್ಯಾಯ 16ನೇ ವಚನ. ಯಾರಾದ್ರೂ ಬೈಬಲ್ ಓದ್ತೀರಾ? ಬ್ರದರ್, ಕ್ರಿಸ್ತನು ಕ್ರಿಸ್ತನು ಓದಿ ಸರೋಜಾ ಸಿಸ್ಟರ್. ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟದಲ್ಲಿಯೇ ಪ್ರೀತಿ ಇಂಥದೆಂದು ನಮಗೆ ತಿಳಿದು ಬಂದಿದೆ. ನಾವು ಸಹ ಪ್ರಾಣಗಳನ್ನು ಕೊಟ್ಟಿದ್ದೇವೆ. ಈ ಲೋಕದ ಸಂತರು ಕೊರತೆಯಲ್ಲಿ ತನ್ನ ಸಹೋದರನನ್ನು ನೋಡಿ ಕರುಣಿಸದೆ ಬಿಟ್ಟರೆ ದೇವರ ಪ್ರೀತಿಯು ಅವನಲ್ಲಿ ನಾವು ಸರೋಜಾ ಸಿಸ್ಟರ್ ತುಂಬಾ ಆಯ್ತು. ಡಿಸ್ಟರ್ಬ್ ಆಗ್ತಾ ಇದೆ, ತುಂಬಾ ಡಿಸ್ಟರ್ಬ್ ಬೇರೆಯವ್ರಿಗೆ ಆಗ್ತಾ ಓದಕ್ಕೆ ಇದೆ. ಓಕೆ. ಕ್ರಿಸ್ತನು ಬೇರೆ ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟದರಲ್ಲಿಯೇ ಪ್ರೀತಿ ಇಂಥದ್ದೆಂದು ನಮಗೆ ತಿಳಿದು ಬಂದಿದೆ. ಕಂಟಿನ್ಯೂ. ನಾವು ಸಹ ಸಹೋದರರಿಗೋಸ್ಕರ ನಮ್ಮ ಪ್ರಾಣಗಳನ್ನು ಕೊಡುವ ಹಂಗಿನಲ್ಲಿದ್ದೇವೆ. ಥ್ಯಾಂಕ್ ಯು. ಪ್ರಿಯ ಸಹೋದರ ಮತ್ತು ಸಹೋದರರೇ, ಯೇಸು ಕ್ರಿಸ್ತರು ನಮಗೋಸ್ಕರ ಆ ಒಂದು ಪ್ರೀತಿಯಿಂದ ಪ್ರಾಣನ ಕೊಟ್ಟಿದ್ದಾರೆ. ಹಾಗೇನೆ ನಾವು ಕೂಡ ಯಾರಿಗೋಸ್ಕರ ಈಗ ಪ್ರಾಣ ಕೊಡೋದು? ನಾವು ವಾಪಸ್ ಜೀಸಸ್ ಕ್ರೈಸ್ಟ್ಗೆ ಪ್ರಾಣ ಕೊಡಕ್ಕಾಗತ್ತಾ? ಬ್ರದರ್ಸ್ ಅಂಡ್ ಸಿಸ್ಟರ್ಸ್? ಇಲ್ಲ ಬ್ರದರ್. ನಾವ್ ಇನ್ಯಾರು ಕೊಡಕ್ ಸಾಧ್ಯ? ನಮ್ಮ ನೆರೆಹೊರೆಯಲ್ಲಿರುವಂತ ಸತ್ಯದಲ್ಲಿರುವಂತ ಸಹೋದರ ಸಹೋದರಿಗೆ ಕೊಡೋದಕ್ಕೆ ನಾವು ಸಿದ್ಧರಾಗಿರ್ಬೇಕು. ಸೊ ಈ ರೀತಿ ನಾವು ಪ್ರಾರ್ಥನೆ ಪೂರ್ವಕವಾಗಿ ಈ ಒಂದು ಪ್ರಭುರಾತ್ರಿ ಭೋಜನ ತುಂಬಾ ಗಂಭೀರವಾಗಿ ಸತ್ಯಕ್ಕೆ ಅನುಗುಣವಾಗಿ ಭಯಭಕ್ತಿಯಿಂದ ಈ ಒಂದು ಪಾನ ಪಾತ್ರನ ನಾವು ತಗೊಂಡು ನಮ್ಮನ್ನ ಹೊಸದಾಗಿ ಏನಾದ್ರೂ ಒಂದು ಒಡಂಬಡಿಕೆನ ಮಾಡ್ಕೊಂಡು ನಾವು ಲಾಸ್ಟ್ ಅಲ್ಲಿ ಮೌನವಾಗಿ ನಮ್ಮ ಸ್ಥಳಕ್ಕೆ ನಾವು ತೆರಳಬೇಕು ಪ್ರಿಯರೇ. ಯಾಕೆಂದ್ರೆ ಆ ಒಂದು ರಾತ್ರಿ ಏನಾಗಿರುತ್ತಾರೆ ಅಂದ್ರೆ ಯೇಸು ಕ್ರಿಸ್ತ ಇಡೀ ರಾತ್ರಿ ನಿದ್ದೆ ಇಲ್ದೆ, ಅನ್ನ ನೀರು ಊಟ ಏನೂ ಇಲ್ದೆ, ಒಂದು ಸ್ವಲ್ಪ ಕ್ಷಣಗಳು ಕೂಡ ಅವರು ರೆಸ್ಟ್ ಮಾಡ್ದೇನೆ ಇಡೀ ರಾತ್ರಿ ಅವ್ರಿಗೆ ತುಂಬಾ ಚಿತ್ರ ಹಿಂಸೆನ ಕೊಟ್ಟು ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೂ ಶಿಲುಬೆಲ್ ಹಾಕಿ ಅವ್ರನ್ನ ಮರಣಕರವಾದಂತ ಒಂದು ವೇದನೆಯಲ್ಲಿ ಅವರು ಹೃದಯಾಘಾತದಿಂದ ಈ ಒಂದು ಭೂಮಿಲಿ ಮನುಷ್ಯನ ಒಂದು ದೇಹನ ತ್ಯಜಿಸ್ತಾರೆ. ಪ್ರಿಯ ಸಹೋದರ ಮತ್ತು ಸಹೋದರ, ಈ ರೀತಿ ಇರೋದ್ರಿಂದ ನಾವು ಈ ಒಂದು ಪಾನ ಪಾತ್ರೆಗೆ ತುಂಬಾ ಒಂದು ಗೌರವನ ಕೊಟ್ಟು ಗಂಭೀರವಾಗಿ ಈ ಒಂದು ಆನಿವರ್ಸರಿನ, ಅಂದ್ರೆ ಪ್ರಭುರಾತ್ರಿ ಭೋಜನನ ಆನಿವರ್ಸರಿ ಅಂತ ವರ್ಷಕ್ಕೊಂದ್ಸರಿ ನಾವು ಗಂಭೀರವಾಗಿ ಇದನ್ನ ಆಚರಣೆ ಮಾಡಿ ತಂದೆಯ ದೇವ್ರಿಗೂ ಮತ್ತೆ ಯೇಸು ಕ್ರಿಸ್ತರಿಗೂ ಮಹಿಮೆ ತರುವ ರೀತಿ ನಾವು ಈ ಒಂದು ಕರ್ತವ್ಯನ ಮಾಡುವಂತವ್ರಾಗಿರೋಣ ಪ್ರಿಯ ಸಹೋದರ ಮತ್ತು ಸಹೋದರರೇ. ಸೊ ಯಾರಿಗಾದ್ರೂ ಏನಾದ್ರು ಡೌಟ್ಸ್ ಇದೆಯಾ?
ಬ್ರದರ್ಸ್ ಅಂಡ್ ಸಿಸ್ಟರ್. ಓಕೆ, ಸೊ ನಾಳೆಗೆ ಎಲ್ರೂ ಕೂಡ ಸಿದ್ಧರಾಗಿ ಪ್ರಭುರಾತ್ರಿ ಭೋಜನನ ಒಂದು ಪ್ರಾರ್ಥನೆ ಪೂರ್ವಕವಾಗಿ ಮಾಡಿ ಮುಗಿಸಿ. ದೇವರು ನಿಮ್ನೆಲ್ಲರನ್ನು ಕೂಡ ಆಶೀರ್ವದಿಸ್ಲಿ. ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡಿ ಈ ಒಂದು ಕೂಟ ನಾವು ಅಂತ್ಯ ಮಾಡೋಣ. ಕೊನೆ ಪ್ರಾರ್ಥನೆನ ಸೋದರಾದಂತ ಬಸವರಾಜ್ ಬ್ರದರ್ ಮಾಡ್ಬೇಕಾ ಕೇಳ್ಕೊಳ್ತೇನೆ. ಬಸ್ಸಲ್ಲಿ ಬರೋ ಆಗಲ್ಲ. ಓಕೆ ಬ್ರದರ್, ಓಕೆ. ತಲೆಬಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸಕಲ ಜೀವರಾಶಿಗಳನ್ನು ಉಂಟು ಮಾಡಿ ಸಕಲವನ್ನು ಕಾದು ಕಾಪಾಡಿ ಇದುವರೆಗೂ ಪೋಷಿಸಿ ಎಲ್ಲವನ್ನೂ ಕೂಡ ಸಂರಕ್ಷಿಸಿ ನಡೆಸ್ಕೊಂಡು ಬಂದಂತ ಪರಲೋಕದ ತಂದೆಯ ದೇವರೇ, ನಿಮ್ಮ ನಾಮ ಮಹಿಮೆ ಉಂಟಾಗ್ಲಿ, ಘನ ಉಂಟಾಗ್ಲಿ. ಯೇಸು ಕ್ರಿಸ್ತರನ್ನು ಕೂಡ ನಾವು ಮಹಿಮೆ ಸಲ್ಲಿಸುವಂತರಾಗಿದ್ದೇವೆ. ನೀವು ತೋರಿರುವಂತ ಒಂದು ಮಹಾ ಪ್ರೀತಿ, ಒಂದು ಕರುಣೆಗೆ ನಾವು ಕೋಟ್ಯಾನುಕೋಟಿ ಸ್ತೋತ್ರ ಘನ ಮಾನವನ್ನು ಅರ್ಪಿಸುವಂತರಾಗಿದ್ದೇವೆ ತಂದೆಯ ದೇವರೇ. ಅಲ್ಪರು, ಅಯೋಗ್ಯರು, ಪಾಪಿಷ್ಟರು, ಯಾವ ಒಂದು ಕೆಲಸಕ್ಕೂ ಯೋಗ್ಯವಾಗಿ ಕಾಣಲ್ಪಡದಿರುವಂತ ನಮ್ಮನ್ನ ಇಂಥ ಒಂದು ಶ್ರೇಷ್ಠವಾದಂತ ವಾಕ್ಯಗಳಿಂದ ನಮ್ಮನ್ನು ಅನುದಿನವೂ ಪೋಷಿಸಿ ಸತ್ಯ ಮಾರ್ಗದಲ್ಲಿ ನಡೆಸಿ ಲೋಕದಲ್ಲಿರುವಂತ ಜನರಿಗೆ ನಮ್ಮನ್ನ ವ್ಯತ್ಯಾಸವಾದಂತ ಒಂದು ಜನಾಂಗವಾಗಿ ಮಾರ್ಪಾಟು ಮಾಡಿ ನಮ್ಮನ್ನೆಲ್ಲರನ್ನೂ ಕೂಡ ಈ ಒಂದು ಸ್ಥಳಕ್ಕೆ ಕರ್ತಂದಿದ್ದಕ್ಕಾಗಿ ವಂದಿಸ್ತೇವೆ ತಂದೆಯ ದೇವರೇ. ನಾಳೆ ನಡೆಯುವಂತ ಒಂದು ಪ್ರಭುರಾತ್ರಿ ಭೋಜನಕ್ಕೆ ಇದಕ್ಕಾಗಿ ಸಿದ್ಧತೆ ಮಾಡ್ಕೊಂಡಿರುವಂತ ಪ್ರಪಂಚದಲ್ಲಿರುವಂತ ಎಲ್ಲಾ ಸಹೋದರ ಸಹೋದರಿಯನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ನೆನಪಿಸುವಂತವರಾಗಿದ್ದೇವೆ. ಎಲ್ಲರನ್ನೂ ಕೂಡ ಪ್ರಾರ್ಥನೆ ವಿಜ್ಞಾಪನೆಯಲ್ಲಿ ನೆನೆಸ್ತೇವೆ ತಂದೆಯೇ. ಎಲ್ಲಾ ಸಹೋದರ ಸಹೋದರಿಯರು ಕೂಡ ನಾಳೆ ನಡೆಯುವಂತ ಪ್ರಭುರಾತ್ರಿ ಭೋಜನ ಆಚರಣೆ ಮಾಡಿ ಒಂದು ಸುಖಕರವಾಗಿ, ಒಂದು ಶಕ್ತಿಪರವಾಗಿ, ಅಂದ್ರೆ ಸತ್ಯಕ್ಕೆ ಅನುಗುಣವಾಗಿ ನಡ್ಕೊಳ್ಳುವಂತೆ ಸಹಾಯ ಮಾಡಿ ಅಂತ ಬೇಡ್ತೇವೆ ತಂದೆಯೇ. ನಿಮ್ಮ ಒಂದು ಹಸ್ತದ ಪ್ರಕಾರ ಎಲ್ಲರನ್ನು ಕೂಡ ಆಶೀರ್ವದಿಸಿ ಆ ಒಂದು ಮೇಜಿನಲ್ಲಿ ಮಾಡುವಂತ ಎಲ್ಲರ ಒಂದು ಒಡಂಬಡಿಕೆಯನ್ನು ಕೂಡ ಅದನ್ನ ಅವರು ನಡೆಯುವಂತೆ ಸಹಾಯ ಮಾಡಿ ಅಂತ ಬೇಡ್ತೇವೆ ತಂದೆಯೇ. ಹಾಗೆ ತಲೆಬಾಗಿರುವಂತ ಎಲ್ಲಾ ಸಹೋದರ ಸಹೋದರನ್ನು ಕೂಡ ಆಶೀರ್ವದಿಸಿ ಇನ್ನು ಹೆಚ್ಚಾಗಿ ಸತ್ಯದ ಜ್ಞಾನಗಳನ್ನ ವೃದ್ಧಿಪಡಿಸ್ಕೊಂಡು ಇನ್ನು ಲೋಕದಲ್ಲಿ ನಡೆಯುವಂತ ಎಲ್ಲಾ ವಿಪತ್ತು ಕಾರ್ಯಗಳು, ಲೋಕದಲ್ಲಿ ಹೆಚ್ಚಾದಂತ ವಿಪತ್ತು ಕಾರ್ಯಗಳು ಸಂಭವಿಸಿದ್ರು ಕೂಡ ನಮ್ಮ ಒಂದು ಓಟನ ಸ್ಥಿರಚಿತ್ತವಾಗಿ ಓಟವಾಡಿ ನಿಮ್ಮ ಮಗನ ಸ್ವರೂಪಕ್ಕೆ ಬರಲಿಕ್ಕೆ ನಮ್ಮನ್ನೆಲ್ಲರೂ ಕೂಡ ಸಿದ್ಧಪಡಿಸಿ ಅಂತ ಬೇಡುತ್ತಾ, ತಲೆಬಾಗಿರುವಂತ ಎಲ್ಲಾ ಮಕ್ಕಳನ್ನು ಕೂಡ ಆಶೀರ್ವದಿಸಿ ಅವರ ಅಗತ್ಯತೆಗಳನ್ನೆಲ್ಲ ಪೂರೈಸಿ ಅಂತ ಬೇಡ್ತಾ ತಂದೆಯೇ. ಈ ಒಂದು ರಾತ್ರಿಯ ವೇಳೆಯಲ್ಲಿ ನಮ್ಮನ್ನೆಲ್ಲರನ್ನು ಕೂಡ ನಿಮ್ಮ ಸಮಕ್ಷಮಕ್ಕೆ ಒಪ್ಪಿಸ್ಕೊಡುತ್ತಾ ನಾಳೆ ದಿನದಲ್ಲಿ ಪ್ರತಿಯೊಬ್ಬರನ್ನು ಕೂಡ ಆ ಒಂದು ಮೇಜಿಗೆ ತಪ್ಪದೆ ಎಲ್ಲರೂ ಸೇರಲಿಕ್ಕೆ ಸಹಾಯ ಮಾಡಿ ಅಂತ ಬೇಡ್ತಾ ಈ ಒಂದು ಪ್ರಾರ್ಥನೆಯನ್ನ ನಮ್ಮ ಪ್ರಭು, ನಮ್ಮ ರಕ್ಷಕರಾದಂತ ಯೇಸು ಕ್ರಿಸ್ತರಲ್ಲಿ ಬೇಡ್ತೇನೆ ಪರಲೋಕದ ತಂದೆಯೇ, ಆಮೇನ್. ಥ್ಯಾಂಕ್ ಯು ಬ್ರದರ್. ಎಲ್ಲ ಬ್ರದರ್ಸ್ ಸಿಸ್ಟರ್ ನಮಸ್ತೆ. ನಮಸ್ತೆ ಬ್ರದರ್ಸ್ ಅಂಡ್ ಸಿಸ್ಟರ್. ನಮಸ್ತೆ ಎಲ್ಲ ಬ್ರದರ್ಸ್. ನಮಸ್ತೆ ನಮಸ್ತೆ ಬ್ರದರ್ಸ್ ಸಿಸ್ಟರ್ಸ್. ನಮಸ್ತೆ ಎಲ್ಲ ಬ್ರದರ್ಸ್ ಸಿಸ್ಟರ್ಗೆ.